ನಾಟಕ ಮಾಡ್ತಾ ಇದ್ದಾಗ ಬೀದಿ ನಾಟಕ ಮಾಡ್ತಾ ಇದ್ದಾಗ ಸೂಪರ್ ಅನ್ಕೊಂಡು ಜೋರಾಗಿ ಮಾಡಿ ಚಪ್ಪಾಳಿ ತಟ್ಟಿ ರಮಾನಂದ್ ಸರ್ ನೀವು ನಿಮ್ಮ ಟ್ರೂಪಿಗೆ ನನ್ನ ಸೇರಿಸ್ಕೊಂಡಿದ್ರು ಎಲ್ಲ ಕೇಳ್ದಂಗೆ ಐತಲ್ಲ ವಾಸು ನೋಡ್ತೀನಿ ಒಳ್ಳೆ ಕೃಷ್ಣ ಅವರು ಸಿನಿಮಾದ ಕಡೆ ಒಲವು ಶುರುವಾಗಿದ್ದೆ ಅವಾಗಿಲ್ಲ ನಾನೊಬ್ಬ ಸಿನಿಮಾ ಆಕ್ಟರ್ ಆಗಬೇಕು ಯಾಕಂದ್ರೆ ರಂಗಭೂಮಿನಲ್ಲಿ ಇದ್ರಿ. ಏನು ರಾಜ್ಕುಮಾರ್ದು ಮನಸ್ಸಾಕ್ಷಿ ಶೂಟಿಂಗ್ ಆಯ್ತಲ್ಲ ಅದೇ ಜಾಗದಲ್ಲಿ ರಜನಿಕಾಂತ್ ವಿಷ್ಣುವರ್ಧನ್ ಫೈಟಿಂಗ್ ಸೀನ್ ನೋಡಿದೀನಿ. ನೋಡಿ ನಾಗರಾವ್ ಸಿನಿಮಾಕ್ಕೆ ವಿಷ್ಣುವರ್ಧನ್ ಅವರು ಒಂದು ವೆಸ್ಪಾಸ್ ಕೋಟ್ರಲ್ಲಿ ಜಯಲಕ್ಷ್ಮಿ ಅವ್ರನ್ನ ಕೂರಿಸ್ಕೊಂಡು ಹೋಗ್ತಾರೆ. ಈಗ ಸಿನಿಮಾ ಬೀಳುತ್ತೆ, ವಿಷ್ಣುವರ್ಧನ್ ಇವರು ಇರ್ತಾರೆ, ಒಬ್ಬರು ಇವ್ರನ್ನ ಮಾತಾಡ್ಸಲ್ವಂತೆ. ಅದಕ್ಕೂ ಮುಂಚೆನೂ ಈ ಬೇಕಾದಷ್ಟು ಸಿನಿಮಾ ಶೂಟಿಂಗ್ ನಮ್ಮ ಮನೆ ಹತ್ರ ಆಗೋದೆಲ್ಲ ಮೈಸೂರು ಸುತ್ತಮುತ್ತ. ಆ ಸಮಯದಲ್ಲಿ ಈ ಏನು ರಾಜ್ಕುಮಾರ್ದು ಮನಸ್ಸಾಕ್ಷಿ ಶೂಟಿಂಗ್ ಆಯ್ತಲ್ಲ ಅದೇ ಜಾಗದಲ್ಲಿ ರಜನಿಕಾಂತ್ ವಿಷ್ಣುವರ್ಧನ್ ಫೈಟಿಂಗ್ ಸೀನ್ ನೋಡಿದೀನಿ. ಅದೇ ಜಾಗದಲ್ಲಿ ಯಾವ ವನಿತಾ ಸದನ ಅಂತ ಒಂದು ಸ್ಕೂಲು, ಅಲ್ಲಿ ರಜನಿಕಾಂತ್ ಇವ್ರು ಕಿಲಾಡಿ ಕಿಟ್ಟು ಅಂತೇಳಿ ಸಿನಿಮಾ ಇಬ್ರು ಮಾಡಿದ್ರು. ಅದರಲ್ಲಿ ಫೈಟಿಂಗ್ ದೃಶ್ಯ ಅಲ್ಲಿ ಪ್ರತಿದಿನ ನಾನು ಆನೆ ನೋಡ್ತಾ ಇದ್ದೆ. ನೋಡಿ ಮೈಸೂರು ಕಡೆ ಪ್ರತಿದಿನ ಆನೆ ನೋಡ್ಬೇಕು. ಅಲ್ಲಿ ಉಡ್ಯಾರ್ಡ್ ಅಂತಿತ್ತು. ಉಡ್ಯಾರ್ಡ್ ಅಂತ ಹೇಳಿದ್ರೆ ಆನೆಗಳು ತುಂಬ ಇರೋದು, ದೊಡ್ಡ ದೊಡ್ಡ ಮರದ ದಿಮ್ಮೆ ಸಾಕ್ಸೋದಕ್ಕೆ ಇದೆಲ್ಲ, ಅಲ್ಲಿಗೆ ಆನೆಗಳು ಬರೋದು. ನಾನು ಮಾತ್ರ ಅಲ್ಲ, ಮೈಸೂರಿನಲ್ಲಿರೋ ಜನ ಕೃಷ್ಣಮೂರ್ತಿಪುರಮಲ್ಲಿ ವಾಸ ಮಾಡೋರೆಲ್ಲ ಬಂದು ಆನೆ ನೋಡೋರು, ಸೊಂಡ್ಲು ಮುಟ್ಟೋರು, ಬಾಳೆಹಣ್ಣು ಕೊಡೋರು, ತೆಂಗಿನಕಾಯಿ ಕೊಡೋರು, ಮಾತಾಡಿಸ್ಕೊಂಡು ಈಗ ಹೋಗೋರು. ಹೀಗಿದ್ದ ನೀವು ರಂಗಭೂಮಿನಲ್ಲಿ ಆ್ಯಕ್ಟಿವ್ ಆಗಿದ್ರಿ, ಅಂಬರೀಷ್ ಅವರ ಸಣ್ಣ ಮಟ್ಟಿಗಿನ ಒಡನಾಟ ಇತ್ತು, ಎಲ್ಲವೂ ಇತ್ತು. ಹೀಗಿದ್ದ ನೀವು ಸಿನಿಮಾದ ಕಡೆ ಒಲವು ಶುರುವಾಗಿದ್ದೆ ಅವಾಗಿಲ್ಲ ನಾನೊಬ್ಬ ಸಿನಿಮಾ ಆ್ಯಕ್ಟರ್ ಆಗಬೇಕು ಯಾಕಂದ್ರೆ ರಂಗಭೂಮಿನಲ್ಲಿ ಇದ್ರಿ. ಹೌದು, ಸಿನಿಮಾದಲ್ಲಿ ನಾನೊಬ್ಬ ಆ್ಯಕ್ಟರ್ ಆಗಬೇಕು ಅಂತ ಹೇಳಿ ಆ ಗೀಳು ಶುರುವಾಗಿದ್ದೆ ಇತ್ತು. ಶೂಟಿಂಗ್ ನೋಡೋಕೆ ಹೋಗ್ತಿದ್ವಲ್ಲ, ಶೂಟಿಂಗ್ ನೋಡೋಕ್ಕೆ ಅಂತ ಹೋದು. ಅಲ್ಲಿ ಹೋದ ತಕ್ಷಣ ಇದು ನಾವಂತಾರ ಸ್ವಲ್ಪ ಜೋರಿದ್ದೆ, ಮಾತಾಡ್ಬೇಕಾದ್ರೆ ಜೋರಿದ್ದಾಗ ಈ ಉದಾಹರಣೆಗೆ ಆರ್ತಿ ಇದಾರಲ್ಲ, ಆರ್ತಿ ಅವ್ರ ತಮ್ಮ ನನಗೆ ಭಾಳ ಆತ್ಮೀಯರು. ಒಬ್ಬರು ಡೈರೆಕ್ಟ್ರು ದತ್ತು ಧನಂಜಯ ಅಂತ, ಅವರು ಡೈರೆಕ್ಟ್ರು. ಇನ್ನೊಬ್ಬ ಉದಯ ಅಂತೇಳಿ ಅವರು ವಕೀಲರಾಗಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಅವರು ನನ್ನ ನಾಗರಾವ್ ಶೂಟಿಂಗ್ ಕರ್ಕೊಂಡು ಹೋದ್ರು. ನಾಗರಾವ್ ಶೂಟಿಂಗ್ ನಡೀತಿತ್ತು, ಶೂಟಿಂಗ್ ನೋಡಿ ನಾನು ಇಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರು ಮುತ್ತು ಕೊಟ್ಬಿಟ್ಟು ಹಾಲು ಕುಡ್ಕೊಂಡು ಹೋಗ್ಬಿಡ್ತಾರೆ ಮಾರ್ಗ್ರೆಟ್ಗೆ. ಆ ಸೀನ್ ನೋಡಿದೆ. ಅವಾಗ ಇವರು ನನ್ನನ್ನು ಕರ್ಕೊಂಡೋಗಿರೋ ಪರಿಚಯ ಮಾಡ್ಕೊಡ್ತೀನಿ ಬಾ ಅಂತ. ಆದರೆ ತುಂಬ ಕೋಪದಲ್ಲಿದ್ದರು, ಅವರು ಪರಿಚಯ ಮಾಡ್ಕೊಳಕ್ಕಾಗಲಿಲ್ಲ. ಅವಾಗ ಬೇಜಾರಾಗೋಯ್ತು. ಪುಟ್ಟಣ್ಣ ಕಣ್ಗಲ್ದು ಯಾಕೆಂದರೆ ಅವ್ರದ್ದು ನಾನು 1000 ಮೆಟ್ಲು ಸಿನಿಮಾ ಬರಲೇ ಇಲ್ಲ. ಅವ್ರು ಬಹುಶಃ ಅವ್ರ ಮೊದಲನೇ ಸಿನಿಮಾ ಅಂತ ಕಾಣುತ್ತೆ. ಅದನ್ನು ಶೂಟಿಂಗ್ ಚಾಮುಂಡಿ ಬೆಟ್ಟದಲ್ಲಿ ನೋಡಿದ್ದೆ. ಜಯಂತಿಯವ್ರಿಗೊಂದು ಆಡಿತ್ತಲ್ಲಿ, ಗಂಡು ಬೀರಿ ನಾನಂತೆ, ತುಂಟು ಬಜಾರಿ ನಾನಂತೆ, ಗುಂಡು ಗೋವಿ ಸಾವನ್ನರಿಯೇ, ಬೆಟ್ಟದ ಕುದುರೆ ನಾನಂತೆ. ಯಾಕೆ ನೆನಪಿದೆ ಅಂತ ಹೇಳಿದ್ರೆ ಆ ಸಾಹಿತ್ಯ ನೋಡುಗರ ಹೃದಯ ಸಿಂಹಾಸನ ಶಾಶ್ವತವಾಗಿ ಉಳ್ಕೊಂಬಿಡೋದು. ಅದಾಯಿತು, ಅದಾಗ ಹೋಗೋಯ್ತು. ಆಮೇಲೆ ನಾಗರಾವ್ ರಿಲೀಸ್ ಆಗ್ಬಿಡ್ತು. ವಿಷ್ಣುವರ್ಧನ್ದು 2ನೇ ಸಿನಿಮಾ ಶೂಟಿಂಗ್ ನಡೀತಿತ್ತು, ಸೀತೆ ಅಲ್ಲ ಸಾವಿತ್ರಿ. ಈಗಲೂ ನಟಿ ಜಯಲಕ್ಷ್ಮಿ ಅಂತೇಳಿ ಅದರ ಹೀರೋಯಿನ್ನು. ಕೆಲವು ಅಪರೂಪದ ಮಾತುಗಳು ಇರ್ತೀನಿ ಕೇಳಿ. ಅಲ್ಲಿಗೆ ಹೋದ್ವು ನಾವು, ನಮ್ಮ ಸ್ನೇಹಿತರು, ನಾವು ಪುಟ್ಟಿ, ನಮ್ಮ ಸುದ್ದಿ, ನಾವೆಲ್ಲ ಹೋದ್ವು. ಅಂಬರೀಷ್ ಏನರ ಬಾ ಬಂದ್ಬಿಟ್ಟಿರಿ ಅಂತ ಹೇಳೋದು. ವಿಷ್ಣುನ್ ಮಾತಾಡ್ಸ್ಬೇಕಲ್ಲ ಅಂತ ಹೇಳೋದು. ಇವರು ಸಂಪತ್ತ ಕುಮಾರ್ ಅಂತ ಕರೆದ್ರು. ಒಳಗಡೆ ಇಲ್ಲಿ ಏಟ್ ಬಿದ್ದಿರೋ ಸೀನು ತೆಗಿತಾ ಇದ್ರು. ಬಂದು ನಮ್ಮ ಏರಿಯಾ ಹುಡುಗರಪ್ಪ ಇವರೆಲ್ಲ, ಇವನು ರಮಾನಂದ ಅಂತೇಳಿ ಅಂಬರೀಷ್ ಪರಿಚಯ ಮಾಡಿಕೊಟ್ರು. ಅವಾಗ ಎಡಗೈಲಿ ಸಾರ್ ಆಟೋಗ್ರಾಫ್ ಅಡಗೈಲಿ. ಆಮೇಲೆ ನಾನು ಪುಸ್ತಕ ಬರೆದಾಗ ಬಲಗೈಲಿ ಸೈನ್ ಮಾಡಿದ್ದಾರೆ. ಅಂದರೆ ಸಕಲ ಕಲಾ ವಲ್ಲಭರು ಅವರು ವಿಷ್ಣುನು ಇದು ಮಾಡಿದ್ರು. ಎಡಗೈಲಿ ಮಾಡಿ ಕೊಟ್ಟಿದ್ದು ನಮಗೆ ಆಟೋಗ್ರಾಫ್ ಮಾಡಿದ್ದು ವಿಷ್ಣುವರ್ಧನ್ ಅವರು. ಸರ್ ನಾವು ಏನು ಹೇಳೋದಕ್ಕಾಗೋದೇ ಇಲ್ಲ ಸರ್, ನಿಮ್ಮ ಅಭಿನಯ ಸೂಪರ್ ಡೂಪರ್, ಅದನ್ನು ಮಾತಾಡೋಂಗೇ ಇಲ್ಲ ಸರ್. ಭಾರತೀಯ ಚಿತ್ರರಂಗದಲ್ಲಿ ನೀವೇ ಬೇರೆ ಸರ್, ನಿಮ್ಮ ಸ್ಟೈಲೇ ಬೇರೆ. ಇಷ್ಟು ದಿನಗಳ ಕಾಲ ಹೊಸಬರ ಸಿನಿಮಾ ವರ್ಷಾನುಗಟ್ಟಲೆ ಓಡಿದ್ದು, ಎಲ್ಲರ ಮನಸ್ಸಿನಲ್ಲಿ ಉಳ್ಕೊಂಡಿದ್ದು. ಸರ್ ಬರ್ತೀವಿ ಸರ್ ಅಂದ್ಕೊಂಡು ಬಂದು. ಆಮೇಲೆ ಅದರ ಸೀತೆ ಅಲ್ಲ ಸಾವಿತ್ರಿಲಿ ನಟಿ ಜಯಲಕ್ಷ್ಮಿ ಇದ್ದಾರೆ. ಅವ್ರು ಇವತ್ತು ಪರಿಚಯ ಇದ್ದಾರೆ. ಅವರು ಜನ ದೊಡ್ಡ ನಾಯಕ ನಟರಾಗಿದ್ದರು, ಜನ ಗುರುತಿಸ್ತಾ ಇರಲಿಲ್ಲ. ನೋಡಿ ನಾಗರಾವ್ ಸಿನಿಮಾಕ್ಕೆ ವಿಷ್ಣುವರ್ಧನ್ ಅವರು ಒಂದು ವೆಸ್ಪಾಸ್ ಕೋಟ್ರಲ್ಲಿ ಜಯಲಕ್ಷ್ಮಿ ಅವ್ರನ್ನ ಕೂರಿಸ್ಕೊಂಡು ಹೋಗ್ತಾರೆ ಪ್ರಭುದೇವ ಚಿತ್ರಮಂದಿರಕ್ಕೆ. ಕರ್ಕೊಂಡೋದಾಗ ಮೈಸೂರಲ್ಲಿ ಪದ್ಮ ಟಾಕೀಸು ಅಂದ್ರೆ 101 ಗಣಪತಿ ಅಂತ ಅಲ್ಲಿ ಹೋಗ್ಬಿಟ್ಟು ಮಾಡಿ ಮೇಲೆ ಕೂತ್ಕೊಂಡು ಸಿನಿಮಾ ನೋಡ್ತಾರೆ. ನಾಗರಾವ್ ಸಿನಿಮಾ. ಈಗ ಸಿನಿಮಾ ಬೀಳುತ್ತೆ, ವಿಷ್ಣುವರ್ಧನ್ ಇವರು ಇರ್ತಾರೆ, ಒಬ್ಬರು ಇವ್ರನ್ನ ಮಾತಾಡ್ಸಲ್ವಂತೆ.
ಅದನ್ನ ಇವ್ರು ಹೇಳ್ತಾರೆ, ಯಾರು ನಮ್ಮ ನಟಿ ಜಯಲಕ್ಷ್ಮಿ ಅವರು. ಅವ್ರನ್ನ ಹೇಳ್ತೀನಿ, ಅವ್ರನ್ನ ಇಂಟರ್ವ್ಯೂ ಮಾಡಿ ನೀವು. ನನಗೆ ತುಂಬಾ ಸ್ವಾರಸ್ಯಕರವಾದ ವಿಚಾರ ಹೇಳ್ತಾರೆ. ಈಗ ಅವ್ರಿಗೆ 69 ವರ್ಷ ಆಗಿದೆ, ವಿದ್ಯಾರಣ್ಯಪುರಮಲ್ಲಿದ್ದಾರೆ. ಅವ್ರು ಹೇಳಿದ್ರು ಇದಾಯ್ತು. ನಾನು ಆ ಸಮಯದಲ್ಲಿ ವಿಷ್ಣುವರ್ಧನ್ ಅವರು ನನಗೆ ಆಪ್ತರಾಗ್ತಾರೆ, ಅವ್ರ ಜೊತೆಯಲ್ಲಿ ಪಾತ್ರಗಳು ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದಕ್ಕೆ ಪೂರಕವಾಗಿ ಮಹಾಕ್ಷತ್ರಿಯ ಸಿನಿಮಾಗೆ ನನಗೆ ಅವಕಾಶ ಬಂತು. ಯಾರಿಗೆ? ನಿಮಗೆ? ನನಗೆ. ಅವಾಗ ಈ ಕೆಂಪು ಗುಲಾಬಿಲಿ ಅವಕಾಶ ರಮೇಶ್ ಅರವಿಂದ್ ಅವರು ನನ್ನನ್ನು ಪರಿಚಯ ಮಾಡಿಕೊಟ್ರು ವಿಜಯ್ ರೆಡ್ಡಿ ಅವರಿಗೆ. ಧೀರೇಂದ್ರ ಗೋಪಾಲ್ ಅವ್ರ ಜೊತೆಯಲ್ಲಿ ಒಂದೇ ಒಂದು ಡೈಲಾಗ್ ಹೇಳೋ ಜೊತೆ ಸರಿಗಮ ವಿಜಯ್ ಇಲ್ಲ, ಅವ್ರ ಜೊತೆಯಲ್ಲಿ ಒಂದು ಡೈಲಾಗ್ ಹೇಳೋದ್ರ ಮುಖೇನ ಒಂದೇ ಶಾರ್ಟಲ್ಲಿ ಓಕೆ ಆಯಿತು, ಚೆನ್ನಾಗಿ ಮಾಡ್ತೀಯಪ್ಪ ಅಂದ್ಬಿಟ್ಟು ಮ್ಯಾನೇಜರ್ಗೆ ಇವ್ರನ್ನ ನಂಬರ್ ತೊಗೊಳ್ರಿ ಅಂಥೇಳಿ ಡೈರೆಕ್ಟ್ರು ಹೇಳಿದ್ರು. ಇದು ಮುಗಿದೋಯ್ತು, ಕೆಂಪು ಗುಲಾಬಿ ಮುಗಿದೋಯ್ತು. ಕೆಂಪು ಆಮೇಲೆ ಹೊನ್ನವಳ್ಳಿ ಕೃಷ್ಣ ಬಂದ್ಬಿಟ್ಟು ಇವ್ರಿಗೆ ಪರಿಚಯ ಮಾಡಿಕೊಟ್ರು, ಯಾರೋ ನಮ್ಮ ಪಣಿ ರಾಮಚಂದ್ರ ಅವ್ರಿಗೆ. ಅವರು ಒಂದು 30 ದಿನ ಅದರಲ್ಲಿ ನನ್ನ ಅಭಿನಯಕ್ಕೆ ಅವಕಾಶ ತೊಗೊಂಡ್ರು, ಹೂವೊಂದು ಬೇಕು ಬಳ್ಳಿಗೆ. ಅದ್ರ ಮಧ್ಯೆ ಏನಾಯಿತು, ನಾನು ನಾಟಕ ಮಾಡ್ತಾ ಹೋಗ್ತಾ ಇದ್ದೆ. ಟೆರಿಷಿಯನ್ ಕಾಲೇಜ್ ಇದೆ ಮೈಸೂರಿನಲ್ಲಿ, ಎರಗನಹಳ್ಳಿ ಅಂತ, ಅಲ್ಲಿ ನಮ್ಮ ಹೊನ್ನವಳ್ಳಿ ಕೃಷ್ಣ ಅವ್ರ ಮನೆ. ನಾಟಕ ಮಾಡ್ತಾ ಇದ್ದೆ. ನಾಟಕ ಮಾಡ್ತಾ ಇದ್ದಾಗ, ಬೀದಿ ನಾಟಕ ಮಾಡ್ತಾ ಇದ್ದಾಗ ಸೂಪರ್ ಅನ್ಕೊಂಡು ಜೋರಾಗಿ ಮಾಡಿ ಚಪ್ಪಾಳಿ ತಟ್ಟಿ ಹೊನ್ನವಳ್ಳಿ ಕೃಷ್ಣರವರು, ಸಾರ್ ರಮಾನಂದ್ ಸಾರ್, ನೀವು ನಿಮ್ಮ ಟ್ರೂಪ್ಗೆ ನನ್ನ ಸೇರಿಸ್ಕೊಂಡಿದ್ರು. ಎಲ್ಲ ಕೇಳ್ದಂಗೆ ಐತಲ್ಲ ವಾಸು, ನೋಡ್ತೀನಿ ಹೊನ್ನವಳ್ಳಿ ಕೃಷ್ಣರವರು, ಸಾರ್ ನೀವು ಸಖತ್ತಾಗಿದೆ ಅಮ್ಮ ನಾಟಕ, ನನ್ನ ಸೇರಿಸ್ಕೊಳ್ಳಿ, ನಿಮ್ಮ ಜೊತೆ ನಾನು ಬರ್ತೀನಿ ಅಂದರು. ಸರ್ ನೀವು ಈಗಾಗಲೇ 300ಕ್ಕೂ ಹೆಚ್ಚು ಸಿನಿಮಾಲ್ ಮಾಡಿದಿರಿ, ಜನ ಎಲ್ಲ ಗುರುತಿಸ್ತೀರಿ, ಅಣ್ಣವ್ರ ಟ್ರೂಪಲ್ಲಿ ಇದ್ದೀರಿ, ಇಲ್ಲ ಇಲ್ಲಿ ಬಂದ್ರೆ ಕಲಿಬೋದು ಸಾಕಷ್ಟು ಅಂದರು. ಸರ್ ಬನ್ನಿ ಸರ್, ನಮ್ಮ ಟ್ರೂಪ್ಗೂ ಒಂದು ಒಳ್ಳೆ ಹೆಸರೈತೆ ಅಂತೇಳಿ ಇದು ಮಾಡೋದು. ಅವಾಗ ಸ್ನೇಹ ಬೆಳ್ಕೊಳ್ತು. ಹೊನ್ನವಳ್ಳಿ ಕೃಷ್ಣರವ್ರ ಜೊತೆ ರಾಜ್ಕುಮಾರ್ ನೋಡೋದಕ್ಕೆ, ಪುನೀತನ ನಮ್ಮ ಅಂಗಡಿ ಕರ್ಕೊಂಬರಕ್ಕೆ. ನಾನು ಅಂಗಡಿ ಇಟ್ಟಿದ್ನಲ್ಲ, 3 ಅಂಗಡಿ ಮೈಸೂರಿನಲ್ಲಿ. ಆಮೇಲೆ ಒಂದು ಬುಕ್ ಶಾಪ್, ಎರಡನೇದು ಬುಕ್ ಶಾಪ್, ಮೂರನೇದು ಬುಕ್ ಶಾಪ್. ಅಲ್ಲಿ ಬೇಕರಿ ಐಟಮ್ಸು ಮಾರ್ತಾ ಇದ್ದೆ, ಬಾಳೆಹಣ್ಣು ಇವೆಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ವ್ಯಾಪಾರ ಆಗದೆ ಯಾರು ಬಂದು ಖರೀದಿ ಬಂದಷ್ಟು ಲಾಭ ಬರಲಿ ಅಂತ. ಅಪ್ಪು ಬರ್ತಿದ್ರು ಅಲ್ಲಿಗೆ, ಕರ್ಕೊಂಬರೋರು ಹೊನ್ನವಳ್ಳಿ ಕೃಷ್ಣ, ಪರಿಚಯ ಮಾಡ್ಕೊಡೋರು. ಎಷ್ಟು ವಯಸ್ಸು ಅಪ್ಪುಗೆ ಅವಾಗ ಏನು ಚಿಕ್ಕ ವಯಸ್ಸು, ಒಂದು 5-6 ವರ್ಷ ಇರಬೇಕು. ಕರ್ಕೊಂಬರೋರು ಅಲ್ಲಿ ಲಲಿತಮಾಲ್ ಹತ್ರ ಮಯೂರ ಶೂಟಿಂಗು. ಆ ಸಮಯದಲ್ಲಿ ಆ ಸಮಯದಲ್ಲಿ ಏನಾಯಿತು, ರಾಜ್ಕುಮಾರ್ 80ರ ದಶಕದಲ್ಲಿ ಒಂದ್ಸಾರಿ ನಮ್ಮ ಹೊನ್ನವಳ್ಳಿ ಕೃಷ್ಣ ರಮಾನಂದ್, ನಾಳೆ ಜ್ವಾಲಾಮುಖಿ ಶೂಟಿಂಗ್ ಇದೆ, ಒಂದು ಪಾರ್ಟ್ ಹಾಕಿಸ್ತೀನಿ ಬನ್ನಿ ಅಂದರು. ಎಷ್ಟೊತ್ತು ಬರೀ 6 ಗಂಟೆ ಒಳಗೆ ಇರಬೇಕು, 6 ಗಂಟೆಗೆ ಬಿಟ್ಬಿಡ್ತೀವಿ ನಾವು ಬಸ್ಸಲ್ಲಿ ಅಂದರು. ಸರಿ, ಅವಾಗ ಏನಾಗೋಯ್ತು, ನಮ್ಮಪ್ಪ ಚೂರು ದುಡ್ಡು ಕೊಟ್ಬಿಟ್ಟಿದ್ರು. ನಾ ಯಾವತ್ತೂ ಕೇಳೋನಲ್ಲ, ಸಾಲ ಮಾಡಿದವನಲ್ಲ. ಆಮೇಲೆ ಏನಾಗೋದು, ಸೈಕಲ್ ತೊಗೊಟ್ಟಿರಲ್ಲ. ಸರಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಇದು ಮಾಡಿಕೊಂಡು ಪೇಪರ್ ಹಾಕೋ ಅಭ್ಯಾಸ ಇತ್ತಲ್ಲ, 5 ಗಂಟೆಗೆ ಎದ್ದು ಹೇಳ್ತಿದ್ವಲ್ಲ, ಸೈಕಲಿಗೆ ಸ್ಟಾರ್ಟ್ ಆಗಿ ತುಳಿದೆ ಚೈನ್ ಕಟ್ ಆಗೋಯ್ತು. ಹೊಸ ಸೈಕಲ್ಲು ಅದು, ಏನು ಗೇರ್ ಸೈಕಲ್ ಅನ್ನೋದು, 2,500 ರೂಪಾಯಿ ಆಗಿನ ಕಾಲದಲ್ಲಿ ಅದು. ನಮ್ಮಪ್ಪ ದುಡ್ಡು ಕೊಡಿ ನಾನು ಕೂಡಿಟ್ಟ ಹಣದಲ್ಲಿ ತೊಗೊಂಡಿದ್ದೆ. ಯಾವ ಇಸ್ವಿ? ಅವಾಗ 80sಲ್ಲಿ. ಅವಾಗ ಏನು ಮಾಡೋದು ಅಂದ್ಬಿಟ್ಟು ಅಲ್ಲಿ ಸರ್ಕಲ್ಗೆ ಹೋದರೆ ಬಳ್ಳಾರಿ ಹೊಟ್ಟದ್ದು ಯಾವ ಬಸ್ಸು ಬರಲ್ಲ. 4:15 ಸಮಯದಲ್ಲಿ ರಾಜ್ಕುಮಾರ್ ಅವರು ಇರೋದಲ್ಲಿ ಸುಜಾತಾ ಹೋಟ್ಲು, ಶಾಲಿಮಾರ್ ಥಿಯೇಟರ್ ಹತ್ರ, ಬನ್ನಿ ಮಂಟಪದ ಹತ್ರ. ಸರಿ, ಅಲ್ಲಿಂದ ಕಾದೆ ನೋಡಿದೆ, ರಿಕ್ಷಾ ಇಲ್ಲ ಆಗ, ಎಲ್ಲ ಒಂದು ಸ್ಕೂಟ್ರ್ ಹೋಗೋರು. ಈಗಂತಾರ ನಾವು ಲಿಫ್ಟ್ ಕೊಡಿ ಅಂತ ಕೇಳೋ ಜನರಲ್ಲ ನಾವು, ಆಗಿನ ಕಾಲದವರು. ಯಾರಿಗೂ ಬಾಗ್ತಾ ಇರಲಿಲ್ಲ, ಕೇಳ್ತಿರ್ಲಿಲ್ಲ, ಧೈರ್ಯದಿಂದ ನಾವು ನಡೀತಿದ್ವು. ಬರಿಗಾಲ ಟಕ 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 ಅಂತ ಓಡೋಗಿದ್ದೆ. ಒಂದು ಕುದುರೆ ಗಾಡಿಗಳು ಇತ್ತಲ್ಲ, ಕುದುರೆ ಗಾಡಿಗಳಿತ್ತು. ಆ ಸಮಯದಲ್ಲಿ ಬರ್ಬೇಕಲ್ಲ ಅವ್ರಿಗೆ, ಅವ್ರು ಕೇಳಿದಷ್ಟು ದುಡ್ಡು ಕೊಡ್ಬೇಕಲ್ಲ ನಾವು. ನಾವು ಚಿಕ್ಕ ವಯಸ್ಸು, ನಾವೇ ಗಾಡೀಲಿ ಹೋಗೋದು, ನಮಗೆ ಶಕ್ತಿ ಇಲ್ವಾ. ಸೊ ಸೀದಾ ಓಡ್ಕೊಂಡು ನಡ್ಕೊಂಡು 6-7 ಮೈಲಿ ಆಗುತ್ತೆ. ನಡ್ಕೊಂಡು ಹೋಗಿದ್ದೆ. 5:50ಕ್ಕೆಲ್ಲ ಅಲ್ಲಿಗೆ ಹೊಟ್ಟೆ ಹೋಗ್ಬಿಟ್ಟು ಸುಸ್ತಾಗ್ಬಿಟ್ಟಿತ್ತು. ಎಲ್ಲ ಈ ಸಿನಿಮಾ ಶೂಟಿಂಗ್ನವರೆಲ್ಲ ಇದ್ದಾರೆ, ಈ ಕಡೆ ವಸ್ತ್ರ ಅಲಂಕಾರದವ್ರು ಇದ್ದಾರೆ, ಈ ಕಡೆ ಮೇಕಪ್ನವ್ರು ಇದ್ದಾರೆ, ಪ್ರೊಡಕ್ಷನ್ ಇದ್ದಾರೆ. ಸರ್ ಹೊನ್ನವಳ್ಳಿ ಕೃಷ್ಣ ಅವ್ರು ಎಲ್ಲಿಯಾರು ಸರ್? ಅಲ್ಲಿರ್ಬೇಕು ನೋಡಿ, ಆ ರೂಮಲ್ಲಿ ಇರ್ಬೇಕಲ್ಲಿ. ಅಣ್ಣವ್ರು ಎಲ್ಲಿದ್ದಾರೆ? ಅಲ್ಲಿರ್ಬೇಕು ನೋಡಿ, ಇಲ್ಲಿ ಇರ್ಬೇಕು ನೋಡಿ, ಮಾಡಿ ಮೇಲೆ ಇರ್ಬೇಕು ನೋಡಿ. ಎಲ್ಲ ಕಡೆ ಓಡಾಡ್ತಾನೆ ಇದ್ದೀನಿ, ಹೊನ್ನವಳ್ಳಿನ ಭೇಟಿ ಮಾಡ್ಬೇಕಲ್ಲ ಅಂತ. ಸೀದಾ ಮಾಡಿ ಮೇಲೆ ಇದ್ದಾರೆ ಅಂತ ಓಡೋಗಿದ್ದೆ. ಇದು 5:55 ಈಗ ಮೇಲೆ ಹೋಗಿ ಕೂತ್ಕೊತೀನಿ. ರಾಜ್ಕುಮಾರ್ ಕಾಲ್ ಮೇಲೆ ಕಣ್ಣು ಕಾಫಿ ಕುಡಿತಾ ಇದ್ರು, ವಿಗ್ ಹಾಕಿದ್ರು, ಕಾಸ್ಟ್ಯೂಮ್ ಹಾಕಿದ್ರು. 5:55ಕ್ಕೆ ನನ್ನ ನೋಡಿ ಕಾಲು ತೆಗೆದ್ರು, ನಿಂತ್ಕೊಂಡ್ರು. ಅಣ್ಣವರು ಅಣ್ಣವರು ಮಾತೇ ಬರ್ತಾ ಇಲ್ಲ ನನಗೆ, ಸುಸ್ತಾಗಿದೆ. ಏನು ರಮಾನಂದ್ ಏನು ಅಂದರು. ರಮಾನಂದ್ ಅಂತ ಅವ್ರಿಗೆ ಎಲ್ಲಿ ಗೊತ್ತಿಲ್ಲ. ಏನು ಅಂದರು, ಎಲ್ಲ ಹೊನ್ನವಳ್ಳಿ ಕೃಷ್ಣರವರು ಪಾತ್ರ ಇದೆ, ಮಾಡು ಮಾತು ಕರೆದಿರೋ, ಎಲ್ಲ ಕಡೆ ಹುಡುಕ್ತೆ, ಬೇರೆ ಬಂದಲ್ಲ, ಯಾರಿದ್ದೀರಿ ಅಲ್ಲಿ, ನೀರು ತೊಗೊಂಡು ಬನ್ನಿ ಅಂದರು ರಾಜ್ಕುಮಾರ್. ಅವ್ರಿಗೂ ಒಂದು ಮರ್ಯಾದೆ. ಬಂದರು,
ನೀರು ಕೊಟ್ಟರು, ಕುಡಿದೆ. ಕಾಫಿ ಕುಡಿತೀರ, ಟೀ ಕುಡಿತೀರ? ಕಾಫಿ ಕುಡಿತೀನಿ ಅಂತ ಹೇಳಿದೆ. ಕಾಫಿ ತಗೊಂಬನ್ನಿ ಅಂದರು. ಕುಡ್ದಿಲ್ಲ ರಾಜ್ಕುಮಾರು. ಕೂತ್ಕೊಳ್ಳಿ ಅಂದರು. ಚೇರ್ ಬಂತು ಹಾಕಿದ್ರು ಅವ್ರ ಮುಂದೆ. ನಂಗೆ ಹೆದರಿಕೆ ಕೂತ್ಕೊಳ್ಳೋಕ್ಕೆ ಏನೋ ಅವ್ರ ಮುಂದೆ ಕೂತ್ಕೊಂಡೆ, ಕಾಫಿ ಕುಡಿದೆ. ಆಮೇಲೆ ಏನು ಬಂದಿದ್ದು ಅಂದರು, ಯಾರು ಪಾರ್ಟ್ ಇದೆ ಅಂತ ಹೇಳಿದ್ರು. ನಾಟಕದಲ್ಲೆಲ್ಲ ಪಾರ್ಟ್ ಮಾಡ್ತಾ ಇರ್ತೀನಿ, ಹೊನ್ನವಳ್ಳಿ ಕೃಷ್ಣರವರು ನಮ್ಮ ಜೊತೆ ನಾಟಕದಲ್ಲಿ ಪಾರ್ಟ್ ಮಾಡ್ತಾರೆ. ಹೌದಾ ಅಂದರು. ಸರಿ, 6 ಗಂಟೆ ಕರೆಕ್ಟಾಗಿ ಹೊರಡ್ತು ಶೂಟಿಂಗಿಗೆ. ರಾಜ್ಕುಮಾರ್ ಕಾರಲ್ಲಿ ಕೂತ್ಕೊಳ್ಳಿಲ್ಲ, ಬಸ್ಸಲ್ಲಿ ಕೂತರು ಮುಂದ್ಗಡೆ ಸೀಟಲ್ಲಿ. ಅವ್ರ ಹಿಂದೆ ನಾನು ಕೂತೆ. ಜೂನಿಯರ್ಸ್ ಇದ್ರು ಹಿಂಭಾಗ ಬಸ್ಸಲ್ಲಿ. ನಾನು ಹಿಂಭಾಗ ಕೂತ್ಕೊಂಡು, ಸರ್ ನಿಮ್ಮದು ಈ ಸಿನಿಮಾ ಚೆನ್ನಾಗಿದೆ ಸರ್, ಈ ಸಾಕು ಮಗಳಲ್ಲಿ ನಿಮ್ಮದು ಸೂಪರ್ಬು ಸರ್, ಈ ವೀರ ಕೇಸರಿಲಿ ಮಾತಾಡೋಂಗಿಲ್ಲ. ಮಾತಾಡ್ತಾನೆ ಇದ್ದೆ, ನನಗೇನೇನು ಬರುತ್ತೆ ಮುಕ್ತವಾಗಿ ಮಾತಾಡ್ಬಿಟ್ಟೆ. ಬಸ್ಸು ಡ್ರೈವರು ಅಲ್ಲಿ ಯಾರು ಇದು ಮಾಡ್ತಿರಲಿಲ್ಲ, ರಾಜ್ಕುಮಾರ್ ಜೊತೆ ಮಾತಾಡೋ ಯಾರು ಡಿಸ್ಟರ್ಬ್ ಮಾಡ್ತಿಲ್ಲ, ಮ್ಯಾನೇಜರ್ ಯಾರು ಇದು ಮಾಡ್ತಿಲ್ಲ. ಅವಾಗ ಈಗೆಲ್ಲ ಪರಿಚಯ ಇದ್ದಾರೆ ನನಗೆ, ಹೊನ್ನವಳ್ಳಿನೂ ಕ್ಲೋಸ್ ಇದ್ದಾರೆ. ಅಲ್ಲಿ ಕೆಲಸ ಮಾಡ್ತಿದ್ದಂಥ ನಮ್ಮ ಆದಿತ್ಯ ಚಿಕ್ಕಣ್ಣ ಅಂತಾರೆ, MS ರಾಜ್ ಅವ್ರ ಸಿನಿಮಾದಲ್ಲೆಲ್ಲ ಪಾತ್ರ ಮಾಡಿದೆ. ಆಮೇಲೆ ಆ ಸಮಯದಲ್ಲಿ ಅವರು ಹಿಂಭಾಗ ಇದ್ದರು, ನಾನು ಇಲ್ಲಿ ಮಾತಾಡ್ಕೊಂಡೇ ಬರ್ತಿದ್ದೆ ರಾಜ್ಕುಮಾರ್ ಜೊತೆ. ಈಗ ಆಯಿತು, ಅಲ್ಲಲ್ಲೇ ನಿಲ್ಸೋರು, ಇಲ್ಲ ಆಯಿತು. ಮಧ್ಯದಲ್ಲಿ ಊಟಕ್ಕೆ ನಿಲ್ಸೋರು. ಮೈಸೂರಿಂದ ಶುರುವಾಗಿದ್ದು ಬಲಮುರಿ ಕಡೆ ಹೋಗಿ ಅಲ್ಲೆಲ್ಲೋ ಒಂದು ಮೋಹನ್ ತೋಪಲ್ಲಿ ಊಟಕ್ಕೆ ಕೂತರು. ಅವಾಗ ಮೋಹನ್ ಇದ್ದ, ಮೋಹನ್ ಕುಮಾರ್ ಅಂದರೆ ವಿಷ್ಣುವರ್ಧನ್ ಕೇಳಿ ಪ್ರಪ್ರಥಮ ಹಾಡು ಹೇಳ್ಸಿದ್ದು ನನ್ನ ಸ್ನೇಹಿತ. ಮಡಿಲಲ್ಲಿ ಮಗುವಾಗಿ ನಾನು ಬಬತೆಯ ಆಗಿ ನೀನು ಅಂತ ವಿಷ್ಣು ಹೇಳ್ತಾರಲ್ಲ, ಅವ್ರಿಗೆಲ್ಲ ಹಾಡು ಹೇಳ್ಸಿದ್ದು ನನ್ನ ಸ್ನೇಹಿತ. ನಮ್ಮನೆ ಎದುರುಗಡೆ ಬಂದ್ಬಿಟ್ಟು ಬುಲ್ಬುಲ್ ತರಂಗದಲ್ಲಿ ಸಾಂಗನ್ ಇದು ಮಾಡೋನು ಯಾರು, ನಮ್ಮ ಮೋಹನ. ಆ ಸಮಯದಲ್ಲಿ ಅವನು ಇದ್ದ, ಶೂಟಿಂಗ್ ಬಂದಿದ್ದ. ಅವ್ರ ಅಣ್ಣ ಪಾರ್ಟ್ ಮಾಡಿರಲಿಲ್ಲ. ಅವನು ಕುಮಾರ್ ಇಬ್ಬರು ಇದ್ದರು. ನಾನು ಅವನ ಹತ್ರ ಮಾತಾಡ್ತಾ ಇದ್ದೆ, ಊಟಕ್ಕೆಲ್ಲ ಕೂತಿರು. ಮೋಹನ್ ಇದ್ದನು. ರಾಜ್ಕುಮಾರ್ಗೆ ನಾನು ಬೆನ್ನು ಕಾಣ್ತಾ ಇತ್ತು. ರಮಾನಂದ, ನಿನ್ನ ರಾಜ್ಕುಮಾರ್ ಕರೀತಿದ್ದಾರೆ ಅಂದರು. ನನ್ನ ಯಾಕೆ ಕರಿತಾರೆ, ಜಾಸ್ತಿ ಮಾತಾಡ್ಬಿಟ್ನಲ್ಲ ಅದಕ್ಕೆ ಬೈದು ಬಿಡ್ತಾರೆ, ಸಿಕ್ಕಾಬಟ್ಟೆ ಮಾತಾಡ್ಬಿಟ್ಟೆ, ನಾನು ಸಮಯ ಸಿಕ್ಬಿಡ್ತು ಅಂತ. ಈಗ ನೋಡಿದೆ, ಸರ್ ನಾನಾ ಅಂದೆ. ಬನ್ನಿ ಅಂದರು. ಏನು ಕಾಜಿಜೋ, ಏನು ಬೈತಾರೆ ಏನೋ ಗೊತ್ತಿಲ್ವಲ್ಲಪ್ಪ ಅಂತ ಹೇಳಿದೆ. ನಿಂತ್ಕೊಂಡೆ. ಸಾರ್ ಅಂತ ಹೇಳಿದೆ. ಕೂತ್ಕೊಳ್ಳಿ ಅಂದರು ಊಟಕ್ಕೆ. ಎಲೆ ನೆಲದಲ್ಲಿ ಮಾವನ ತೋಪು ಹುಲ್ ಮೇಲೆ, ರಾಜ್ಕುಮಾರ್ ಹುಲ್ ಮೇಲೆ ಎಲ್ಲರೂ ಕೆಲಸಗಾರರೆಲ್ಲರೂ ಒಟ್ಟಾಗಿ ಎಲ್ಲರ ಜೊತೆಲೆ ನನ್ನ ಕೂರಿಸ್ಬಿಟ್ರು. ಸಾರ್ ಅದು ಅಂತ ಹೇಳಿದೆ. ಕೂತ್ಕೊಳ್ಳಿ ಅಂದರು. ಪಕ್ಕದಲ್ಲಿ ನಾನು ಮಟನ್ ತಿನ್ನಲ್ಲ, ನಂಗೆ ಬೇಸ ಇಲ್ಲ ಅಂದರು. ನಾನು ಬ್ರಾಹ್ಮಣ, ನಾನು ತಿನ್ನಲ್ಲ ಅಂದೆ. ಹೌದಾ, ಇವ್ರಿಗೆ ವೆಜಿಟೇರಿಯನ್ ಕೊಡಿ ಅಂದರು. ಎಲ್ಲ ಊಟ ಮಾಡಿದ್ರು. ಅವಾಗಲೂ ಮಧ್ಯದಲ್ಲಿ ಒಂಚೂರು ಸಿಕ್ಕರೆ ಟಟಕತ್ತೆ ಒಂದು ಮಾತಾಡ್ಬಿಡ್ತಿದ್ದೆ. ಯಾವುದೋ ಸಿನಿಮಾ ದೊಡ್ಡ ಡೈಲಾಗ್ ಪಟಕತ್ತೆ ಹೇಳ್ಬಿಡ್ತಿದ್ದೆ. ಅವ್ರಿಗೆ ಇದಾಯಿತು. ಅದಾದಮೇಲೆ ಏನಾಗೋಯ್ತು, ಖುಷಿ ಆಯಿತು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ಬ ಸಿನಿಮಾಗೆ ಹೋಗುವಂಥ ಕಲಾವಿದರು ಎಷ್ಟು ಬದ್ಧತೆ ಇದೆ ಅಂತ ಹೇಳಿದ್ರೆ 2-3 ಉದಾಹರಣೆ. ಒಂದು, ನಾನು ಹೇಳಿದೆ ನಿಮಗೆ, ಮಹಾಕ್ಷತ್ರಿಯಲ್ಲಿ ವಿಷ್ಣುವರ್ಧನ್ ಅವ್ರು 4:15 ಗೆಜ್ಜೆರು ಅಂತ. ರಾಜ್ಕುಮಾರ್ ಅವರು 5:15 ಮೇಕಪ್ ಮಾಡಿಕೊಂಡು ವಿಗ್ ಹಾಕೊಂಡು ಕೂತ್ಕೊಂಡು ಕಾಫಿ ಕುಡಿತೀಯಾರೆ ಅಂತ ಎಷ್ಟು ಬದ್ಧತೆ ಇತ್ತು. ಕನ್ನಡ ಚಿತ್ರರಂಗವನ್ನು ಬೆಳೆಸೋದ್ರಲ್ಲಿ ಮಹತ್ತರವಾದ ಒಂದು ಗುರುತರವಾದ ಹೆಜ್ಜೆನಿಟ್ಟಂಥವ್ರು ಅವರು. ದೊಡ್ಡ ಪ್ರಮಾಣದಲ್ಲಿ ಕಮಿಟ್ಮೆಂಟ್ ಇತ್ತು. ಅಷ್ಟೊತ್ತಿಗೆ ಈಗ ಯಾರಿದ್ದು ಹೇಳ್ತಾರೆ, 6 ಗಂಟೆಗೆ ಬಸ್ ಸ್ಟಾರ್ಟ್ ಆಗಿ ಶೂಟಿಂಗ್ ಹೋಗೋರು, ಈಗ ಇಲ್ಲಿ 9-10 ಗಂಟೆ ಆಗುತ್ತೆ. ಈಗ ಆದರೆ ಇದ್ರ ಮಧ್ಯದಲ್ಲಿ ಮಗ್ಗಿ ಪುಸ್ತಕ ಅಂತ ಒಂದು ಸಿನಿಮಾ ಬರ್ತಾ ಇದೆ. ನಾನು ಅದರಲ್ಲಿ ಮಾಡಿದಾಗ ನನಗೆ 3 ಕೋಟಿ ಮೇಲೆ ಖರ್ಚು ಮಾಡಿದ್ದಾರೆ. ನನ್ನನ್ನೇ ಕಥಾನಾಯಕ ಹೀರೋನೇ ಹಾಕ್ಬಿಟ್ರು. ಪ್ರತಿದಿನ 6 ಗಂಟೆಗೆ ಫಸ್ಟ್ ಶಾಟ್ ತೆಗೆಯೋರು. 4 ನಿಮಿಷ ಡೈಲಾಗ್ ಎಲ್ಲ ಇದೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲಿಂದ ಈಗ ಬಂದಾಗ ನಮ್ಗೆ ಅವಕಾಶ ಸಿಗುತ್ತೋ ಇಲ್ಲೋ ಅಂತಾಗ ಸಿಗ್ತಲ್ಲ, ಇದು ಒಂದು. ಆಮೇಲೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಆತ್ಮೀಯರ ಜೊತೆ ಒಡನಾಟ ಹೆಂಗಾಗುತ್ತೆ ನೋಡಿ, ಅದಕ್ಕೊಂದು ಭಾಳ ಕಾರಣ ಇದೆ. ರಾಜ್ಕುಮಾರ್ ಅವ್ರಿಗೆ ಓದುವ ಅಭ್ಯಾಸ ಇತ್ತು. ಬೆಳಗ್ಗೆ ಎದ್ದು ನಾನು 4 ಗಂಟೆಗೆ ಹೇಳ್ತಾರೆ ಅಂತ ಹೇಳ್ತಿದ್ದೆ. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅವರು 3 ಗಂಟೆಗೆ ಒಂದು ಯೂಟ್ಯೂಬಲ್ಲಿ ಇದರಲ್ಲೆಲ್ಲ ಹೇಳಿದರು ಮಾತಲ್ಲಿ, 3 ಗಂಟೆಗೆ ಹೇಳ್ತೀರಂತ ರಾಜ್ಕುಮಾರ್, ಮಹಾತ್ಮ ಗಾಂಧಿ ಥರ, ಅಂಬೇಡ್ಕರ್ ಥರ. ಯಾಕೆ ಅಂತ 3 ಗಂಟೆಗೆ ಎದ್ದು ವ್ಯಾಯಾಮ ಮಾಡೋದು, ಧ್ಯಾನ ಮಾಡೋದು. ಆಮೇಲೆ ಈ ರಾಜ್ಕುಮಾರ್ ಅವರು ಅವೆಲ್ಲ ಮಾಡಿದ್ಮೇಲೆ ಕಾಫಿ ಕುಡಿಗೆ, ಎಲ್ಲಿ ಪತ್ರಿಕೆ ಕಾಣ್ತಾ ಇಲ್ವಲ್ಲ ಅನ್ನೋರಂತೆ, ಪತ್ರಿಕೆ ಓದೋರಂತೆ. ಅಂದರೆ 200ಕ್ಕೂ ಹೆಚ್ಚು ಕಾದಂಬರಿಗಳನ್ನ ಓದಿದ್ದಂಥ ದೊಡ್ಡವರು. ಆ ಸಮಯದಲ್ಲಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ ನೋಡ್ತಾರೆ ರಾಜ್ಕುಮಾರ್, ಕನ್ನಡ ಪ್ರಭಾದಲ್ಲಿ 80ರ ದಶಕದಲ್ಲಿ. ಆಗ ಇವ್ರು ಏನು ಮಾಡ್ತಾರೆ, ನಮ್ಮ ಹೊನ್ನವಳ್ಳಿ ಕೃಷ್ಣರವರು ಅಲ್ಲಿ ಬರ್ತಾರೆ,
ಓದ್ಬಿಟ್ಟಿರ್ತಾರೆ, ಭಯ್ಯ ಇಲ್ಲಿ ಇವ್ರು ಯಾರೋ ನಾಟಕ ಭಾಳ ಚೆನ್ನಾಗಿ ಮಾಡ್ತಾರಂತೆ, ಅಣ್ಣವರು ಹೊನ್ನವಳ್ಳಿ ಅವ್ರನ್ನ ಕರೆದು ಹೇಳೋದು. ಹೊನ್ನವಳ್ಳಿ ಕರೀತಾರೆ, ಅಣ್ಣ ಇವ್ರ ಟ್ರೂಪಲ್ಲೇ ನಾನು ಇರೋದು ಅಂತ ಹೇಳ್ತಾರೆ, ಕರ್ಸು ಮತ್ತೆ ಅಂತ ಹೇಳ್ತಾರೆ. ಅವಾಗ 86ನೇ ಇಸ್ವಿಯಲ್ಲಿ 28 ಒಂದ್ಸತಿ ನೀವು ಭೇಟಿ ಆಗಿದ್ರಿ, ಬಟ್ ನೆನಪಿರ್ಲಿಲ್ವಾ ಅವ್ರಿಗೆ? ಇತ್ತು, ಗೊತ್ತಿತ್ತು, ಮಾತಾಡಿದ್ದು ಗೊತ್ತಿತ್ತು, ಈಗ ಮಾತಾಡೋರು. ಆದರೆ ಫೋಟೋದಲ್ಲಿ ನೋಡಿ ಸಡನ್ ಆಗಿ ಗೊತ್ತಾಗಲ್ವಲ್ಲ, ಪೇಪರ್ ನೋಡಿ ಗೊತ್ತಾಗಲ್ವಲ್ಲ, ಕರೆಸಿದ್ರು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಪ್ರಿಂಟ್ ಆಗಿರುತ್ತಲ್ಲ ಫೋಟೋ, ಗೊತ್ತಾಗಲ್ವಲ್ಲ. ಒಬ್ಬರ ಥರ 7 ಜನ ಇರ್ತಾರಲ್ವಾ. ಈಗ ಜೂನಿಯರ್ ರಾಜ್ಕುಮಾರ್ಗಳೇ ತುಂಬ ಜನ ಇದ್ದಾರೆ, ಜೂನಿಯರ್ ರವಿಚಂದ್ರನ್ ಇದ್ದಾರೆ, ಜೂನಿಯರ್ ರಜನಿಕಾಂತ್ ಇದ್ದಾರೆ, ಜೂನಿಯರ್ ಅಮಿತಾಬ್ ಬಚ್ಚನ್ ಇದ್ದಾರೆ. ಈಗ ಜೂನಿಯರ್ ಜಾಸ್ತಿ ಇದ್ದಾರೆ, ಅವಾಗ ಕಾಣ್ತಾ ಇರಲಿಲ್ಲ. ಆ ಸಮಯದಲ್ಲಿ ಹೊನ್ನವಳ್ಳಿ ಕೃಷ್ಣರವರು ನಮ್ಮ ಜೊತೆ ಬೀದಿ ನಾಟಕಗಳು ಮಾಡ್ತಾಯಿರೋ. ಅವರು ಬಂದು ಆಗ ಬೀದಿ ನಾಟಕವನ್ನು ಮಾಡಿ DC ಅವ್ರಿಗೆ ನಾವು 5,000 ಚಿಲ್ಡ್ರಿಯನ್ನು ಕಲೆಕ್ಷನ್ ಮಾಡಿ 85ನೇ ಇಸ್ವಿಲಿ ಬಿಜಾಪುರದಲ್ಲಿ ಬರಗಾಲ ಆದಾಗ ನಾವು ಕಲೆಕ್ಟ್ ಮಾಡಿ DC-ಗೆ ಫಂಡ್ ಕೊಟ್ಟಿದ್ದು. ಒಂದು ದಿನಕ್ಕೆ ಬೀದಿ ನಾಟಕ ನಮ್ಮ ಕಲೆಕ್ಷನ್ ಆಗ್ತೀವಿ, 20 ರೂಪಾಯಿ, 25 ರೂಪಾಯಿ, 30 ರೂಪಾಯಿ ಜನರಿಂದ ಕಲೆಕ್ಷನ್ ಆಗ್ತದೆ. ಅದನ್ನೆಲ್ಲ ಕ್ರೋಢೀಕರಿಸಿ ಹೊನ್ನವಳ್ಳಿ ಕೃಷ್ಣರ ನೇತೃತ್ವದಲ್ಲಿ ನಾವು ಕೊಟ್ಟು 84ರಲ್ಲಿ MP MLAಗಳು ಆಂಧ್ರ ದೇಶದವರೆಲ್ಲ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ನಾಟಕವನ್ನು ನೋಡಿದ್ರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ತೆಲುಗು ಮಿಕ್ಸ್ ಮಾಡಿ ಅವರೆಲ್ಲ ಬಂದಾಗ ಏನು ದೊಡ್ಡ ದೊಡ್ಡವರು, ಏನು ಅಜಾನ್ ಬಾವುಗಳಿದ್ದಾರಲ್ಲಪ್ಪ ಅಂತ ಹೆಸರು. NT ರಾಮರಾವ್ ಕಡೆಯಿಂದ ಏನೋ ಅವರ ಕಡೆಯವರೆಲ್ಲ ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೆ ಚಂದ್ರಬಾಬು ನಾಯ್ಡು ಕಡೆಯಿಂದ 84ರಲ್ಲಿ ಇಡೀ ನಾಟಕವನ್ನು ನೋಡಿದಾಗ ಇಂಗ್ಲೀಷ್ ಪೇಪರ್ಲಿ ಬಂತು, AP MP MLAs ಅಪ್ರಿಷಿಯೇಟೆಡ್ ಸ್ಟ್ರೀಟ್ ಥಿಯೇಟರ್ ಆರ್ಟಿಸ್ಟ್ ಅಂತೇಳಿ ಆರ್ಟಿಕಲ್ ಬಂತು. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಅವರೆಲ್ಲ ನಾಟಕ ನೋಡಿದ್ದು ದೊಡ್ಡ ದೊಡ್ಡವರು ಇದ್ದಾರೆ. ನಮ್ಮ ಬಗ್ಗೆ ಆ ಆರ್ಟಿಕಲ್ ಈಗಲೂ ಇದೆ. ಇದು ಒಂದು ಅನುಕೂಲ ಆಯಿತು. ಹೀಗೆ ಒಂದು ಸಾರಿ ಅಣ್ಣವರು ನಿಮ್ಮನ್ನು ಅದು ಅರ್ಧಕ್ಕೆ ನಿಂತು ಹೋಯ್ತು. ಅಣ್ಣವರು ಹೊನ್ನವಳ್ಳಿ ಅವ್ರಿಗೆ ಹೇಳಿ ಕಳಿಸಿದ್ರು. ಹೋದಾಗ ಏನಾಯಿತು, ಹುಡುಕಿದ್ರು. ಹೊನ್ನವಳ್ಳಿ ಕೃಷ್ಣರು ಒಂದು 3-4 ತಿಂಗಳು ಮೈಸೂರಲ್ಲಿ ಹೋಗೋದು, ನನ್ನ ಮನೆ ಹತ್ರ ಬರೋದು, ಒಂದು ವೆಸ್ಪಾ ಸ್ಕೂಟ್ರ್ ಇಟ್ಕೊಂಡಿದ್ರು. ಅವ್ರ ಮನೇಲಿ ನೋಡಿ ನೀರಿಗೂ ಅಲ್ಲೂ ಬರ ಆಯಿತು, ಮೈಸೂರು ಕಾವೇರಿ ನೀರು ಇರ್ಬೋದು, ಅಲ್ಲೂ ತೊಂದರೆ ಆಯಿತು ಎರಗನಹಳ್ಳಿಲಿ. ಅವರು ರೇ ಹೊನ್ನವಳ್ಳಿ ಕೃಷ್ಣ ಕೊಡ್ರಿ ಇಲ್ಲಿ ಸೈಕಲ್ ಇಲ್ಲಿ, ಸೈಕಲ್ ಇಸ್ಕೊಂಡು ನಾನು ಒಂದು 8 ಬಿಂದಿಗೆ ಹಾಕೊಂಡು ನಾನು ನೀರು ತಂದು ಕೊಡ್ತಿದ್ದೆ ಅವ್ರ ಮನೆಗೆ. ಸಿನಿಮಾಗೆ ಬರೋ ಇದೆಯಲ್ಲ, ನಮಗೆ ಕೈಯಲ್ಲಿ ಆಸಕ್ತಿ ಇದೆಯಲ್ಲ, ನೀವು ಹೋಗ್ಬಾರ್ದ್ರಿ, ನೀವು ಒಂದು ಸಿನಿಮಾದಲ್ಲಿ ಎಲ್ಲರೂ ಗುರುತಿಸ್ತಾರೆ, ನೀವ್ಯಾಕೆ ಹೋಗ್ಬೇಕು, ಕೊಡಿಲಿ ಅಂದ್ಬಿಟ್ಟು ನಾನು ತಗೊಂಬರ್ತಿದ್ದೆ. ಅವ್ರ ಮಗ ಶ್ರೀಕಾಂತ, ಮಗಳು, ಇವರು ಅವರ ವೈಫು ಎಲ್ಲ ಭಾಳ ಆತ್ಮೀಯರು. ಅವ್ರು ಬಂದ್ಬಿಟ್ಟು ನೀರು ತಂದ್ಕೊಟ್ಟು ಅವ್ರ ಜೊತೆ ಸಿನಿಮಾ ಶೂಟಿಂಗ್ ಹೋಗೋದು. ಆಮೇಲೆ ಹೊನ್ನವಳ್ಳಿ ಕೃಷ್ಣರವರು ಫಸ್ಟು ಹೀರೋ ಮಾಡಿದಾಗ ಸುಮಾರು ಜನ ಹೀರೋಗಳೇ ಮಾಡಿರಲಿಲ್ಲ. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಮೊದಲನೆಯ ಚಿತ್ರ ಹೊನ್ನವಳ್ಳಿ ಕೃಷ್ಣರವ್ರ ಹೀರೋ, ತಾರಾ ಹೀರೋಯಿನ್. ಹೌದು, ಸಿನಿಮಾ ಹೆಸರು ಅವ್ರದ್ದೇ ಕಾದಂಬರಿ, ಮಲೆನಾಡ ಹುಡುಗಿ ಬಯಲು ಸೀಮೆ ಹುಡುಗ. ಮಲೆನಾಡ ಹುಡುಗಿ ಬಯಲು ಸೀಮೆ ಹುಡುಗ. ಅವಾಗೇನಾಯ್ತು, ಹೊನ್ನವಳ್ಳಿ ಗಡ್ಡ ಬಿಟ್ಟಿದ್ರು ಸಿನಿಮಾಕ್ಕೋಸ್ಕರ. ಈಗ ಗಡ್ಡ ಬಿಡೋದು ಟ್ರೆಂಡ್ ಬಿಡಿ, ಅವಾಗ ಸಿನಿಮಾಕ್ಕೋಸ್ಕರ ಗಡ್ಡ ಬಿಟ್ಟಿದ್ರು. ಸಿನಿಮಾ ಅರ್ಧಕ್ಕೆ ಸ್ಟಾಪ್ ಆಗೋಯ್ತು, ಭಾಳ ನಮಗೆ ಬೇಜಾರಾಗೋಯ್ತು. ಹೊನ್ನವಳ್ಳಿ ಹೀರೋ ಆಗಬೇಕಾಗಿತ್ತು, ಆಗಲಿಲ್ಲ. ಇದು ಯಾರಿಗೆ ಗೊತ್ತಿದ್ದು? ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಅಂಗಡಿಗೆ ಗೊತ್ತಿದ್ರು, ನಮ್ಮ ಅಣ್ಣನ ಮಾತಾಡ್ಸೋಕ್ಕೆ ನಾಗ್ತಿಹಳ್ಳಿ ಚಂದ್ರಶೇಖರ. ಅವರು ಡಿಪಿನ್ ಡ್ರಾಮಾ ಅಲ್ಲಿ ನಾಟಕ ಶಾಸ್ತ್ರದಲ್ಲಿ ಅವರು ಕಲ್ತಿದ್ದಾರೆ. ಇದೆಲ್ಲ ಆಯ್ತಲ್ಲ, ನನಗೆ ಸಿನಿಮಾಗೆ ಬರೋಕ್ಕೆ ಹೆಂಗೆ ಪ್ರೇರೇಪಣೆ ಆಗುತ್ತೆ ಅಂತೇಳಿ ಹೆಚ್ಚಿನ ಅವಕಾಶಗಳು ಲಭ್ಯವಾಗಬೇಕಲ್ಲ. ಡಿ ರಂಗಮಂದಿರದಲ್ಲಿ ನಾಟಕ ಮಾಡ್ತಿದ್ದೆ. ನಾಟಕ ಮಾಡ್ತಾಯಿದ್ದೀನಿ. ನಾಟಕ ಇರೋ ಬಾಲಾ ಸುರೇಶ್ ಅಂತೇಳಿ, ರಾಘವೇಂದ್ರ ವೈಭವ ಅಂತೇಳಿ 1000 ಎಪಿಸೋಡು ಧಾರಾವಾಹಿ ಬಂತು. ಸಿನಿಮಾಕ್ಕೆಲ್ಲ ಸಾಹಿತ್ಯ ಬರೆದಿದ್ದಾರೆ, ಸಂಭಾಷಣೆ ಬರೆದಿದ್ದಾರೆ, ಹಾಡುಗಳು ಬರೆದಿದ್ದಾರೆ. ಅವ್ರ ನಾಟಕವನ್ನು ನಾನು ಮಾಡ್ತಾಯಿದ್ದೆ AD ರಂಗಮಂದಿರ ರವೀಂದ್ರ ಕಲಾಕ್ಷೇತ್ರದ ಎದುರುಗಡೆ. ಅವತ್ತು ರಾಮ್ಕುಮಾರು, ಹಸು ರಾಜಶೇಖರು, ಡೈನಾಮಿಕ್ ದೇವರಾಜ್ ಮತ್ತು ಇನ್ನೂ ಕೆಲವರೆಲ್ಲ ನಾಟಕ ನೋಡೋಕೆ ಬಂದಿದ್ದಾರೆ. ನಾಟಕ ರಶಲ್ಲಿ ನಾಟಕ ನೋಡಿದೆ. ನಾಟಕದ ಹೆಸರು ಕಾಲ ಕಂಡ್ರೋ ಕಾಲ ಅಂತ. ನಾಟಕ ಮಾಡ್ತಾ ಇದ್ದೆ, ರಾಜಕಾರಣಿ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಮೇಲಿಂದ ಲೈಟ್ ಧುಬ್ ಬಂದು ಬಿದ್ದೋಯ್ತು. ನಾನು ಮೇಲೆ ಬಿದ್ದೆ, ಸ್ಪಾಟ್ ಔಟ್. ಅವತ್ತೆ ಹಿಡ್ದಪ್ಪ ಗಾಜಂದು ತುಂಡು ಜೊತೆಲಿ ಬಿದ್ದೋಯ್ತು. ಡ್ರಡ್ಕದ ಇದಾಗೋಯ್ತು, ಪೀಸ್ ಆಗೋಯ್ತು. ಒಂಚೂರು ಬಿದ್ದರು ಕಣ್ಣಿಗೆ ಹೋಗಲಿ, ಇಲ್ಲೇ ಬಿದ್ದಿರೋ ಗಾಜನ್ ಚೂರು ಹಿಡ್ದಪ್ಪ ಗಾಜದು ಮುಂದುಗಡೆ ಹಾಕೋದು ಇದಾಯಿತು. ಆ ಸಮಯದಲ್ಲಿ ಏನಾಯಿತು, ಮಹಾಕ್ಷತ್ರಿಯ ಶೂಟಿಂಗ್ ನಡೀತಿತ್ತು. ಆಯ್ಕೆ ಮಾಡ್ತಿದ್ರು, ನನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಗುರುರಾಜ್ ಹೊಸಕೋಟೆ ಅವರು, ಇವರೆಲ್ಲ ನಮ್ಗೆ ಹಳೆ ಪರಿಚಯ. ಗುರುರಾಜ್ ಹೊಸಕೋಟೆ ಅವರೆಲ್ಲ ಇದ್ದರು. ನನ್ನನ್ನು ಇಲ್ಲಿಂದ ಆಯ್ಕೆ ಮಾಡಿದ್ರು. ನಾವೆಲ್ಲ ಇಲ್ಲಿಂದ ಬಸ್ಸೆಲ್ಲ ಹೋದ್ವು. ನಾವು ಗುರುರಾಜ್ ಹೊಸಕೋಟೆ ಎಲ್ಲ 15-20 ದಿನ ಎಲ್ಲ ಜೊತೆಯಲ್ಲಿದ್ದಾಗ ಅಲ್ಲಿ ಇವರು ಇರೋರು ನಮ್ಮ ವಿಷ್ಣುವರ್ಧನ್ ಇದ್ದಾಗ ರಾಮ್ಕುಮಾರ್ ನಮ್ಮ ನಾಟಕಕ್ಕೆ ಬಂದಿರೋ. ಬಿದ್ದಾಗ ಅಲ್ಲಿ ಚೇಂಜ್ ಮಾಡಿಬಿಟ್ರೆ ಡೈಲಾಗು. ನಾನು ರಾಜಕಾರಣಿ ಪಾತ್ರ. ಎಲ್ಲರೂ ಎದ್ದುಬಿಟ್ರು ಸ್ಟೇಜಲ್ಲಿ ಕೂತಿದ್ದವರು. ಎದ್ದು ಹೇಳ್ಬೇಡಿ, ಕೂತ್ಕೊಳ್ಳಿ,
ಇದು ನನ್ನ ಏಳಿಗೆಯನ್ನು ಸಹಿಸದೆ ವಿರೋಧ ಪಕ್ಷದವ್ರು ಮಾಡಿರೋ ಕೆಲಸ ಇದು ಅಂತ ಜನ ಚಪ್ಪಾಳೆ ತಟ್ಟುಬಿಟ್ರು. ಅವಾಗ ನಾಟಕ ಬರ್ದವ್ರು, ರಮಾನಂದ್ ನನ್ನ ನಾಟಕ ಗಂಭೀರ ಇದೆ, ಸ್ವಲ್ಪ ಕಾಮಿಡಿ ಸೇರಿಸ್ಬಿಡಿ ಅಂದರು. ಮಾತಾಡ್ಬಿಡ್ತೀನಿ ಬಿಡಿ ಸರ್ ಅಂತ ಹೇಳಿದೆ, ಬಿಟ್ಬಿಟ್ರು ಹೇಳಿದೆ. ಅದನ್ನೆಲ್ಲ ಇಲ್ಲಿ ಹೇಳ್ಬಿಟ್ರು ರಾಮ್ಕುಮಾರ್ ವಿಷ್ಣುಗೆ ಆನ್ ಸ್ಪಾಟಲ್ಲಿ ಇವ್ರಿಗೆ ವಿಷ್ಣುವರ್ಧನ್ಗೆ ಹೇಳ್ಬಿಟ್ರು. ಅವಾಗ ಏನಾಯಿತು, ನಾನು ಶಂಕರ ಅಶ್ವಥ್ ನಾವೆಲ್ಲ ಗುರುರಾಜ್ ನಾವೆಲ್ಲ ಇಲ್ಲಿ ಊಟ ಮಾಡ್ತಾರೆ. ಅವರು ವಿಷ್ಣುವರ್ಧನ್ ಬಂದು ಕರೆದ್ರು, ಏನು ಸರ್ ಅಂತ ಕೇಳಿದೆ. ಅವಾಗ ಪರಿಚಯ ಮಾಡಿಕೊಟ್ಟಿದ್ದು ಯಾವಾಗ 2ನೇ ಸಿನಿಮಾದಲ್ಲಿ ಸೀತೆ ಎಲ್ಲ ಸಾಯ್ತಾರೆ, ಅಂಬರೀಷ್ ಪರಿಚಯ ಮಾಡಿಕೊಟ್ಟು. ಆಮೇಲೆ ಸಾರ್ ಅಂತ ಹೇಳಿದೆ, ಯಾವುದು ನಾಟಕ ಭಾರಿ ಜೋರಾಗಿ ಇದು ಮಾಡ್ಬಿಟ್ರಂತೆ, ತಮಾಷೆಯಾಗಿ ಮಾಡ್ಬಿಟ್ರಂತೆ. ಹೌದಾ, ಮೇಲಿನ ಬಿಸ್ನೆಸ್ ಸರ್, ಹೌದಾ, ಏನೋ ಜೋಕ್ ಹೇಳ್ಬಿಟ್ರಂತೆ, ಸಖತ್ತಾಗಿತ್ತಂತೆ, ಹೇಳಿ ಅಂದರು. ಹೇಳ್ತೀನಿ ಸರ್ ಅಂತ ಒಂದು ಜೋಕ್ ಹೇಳಿದೆ. ಖುಷಿ ಪಟ್ರು. ಏನು ಅಲ್ಲಿ ಹೋಗ್ತೀರಿ, ಇಲ್ಲೇ ಇರಿ ಅಂದರು. ಅವ್ರ ಜೊತೆ ಊಟ ಮಾಡೋದು ಸೌಭಾಗ್ಯ ಸಿಕ್ತು. ಆಮೇಲೆ 15 ದಿನ ಇದ್ವಲ್ಲ, ಬೆಳಗ್ಗೆ ಅವರು 4:15 ಎದ್ದು, 4:15 ನಾನು ಎದ್ದುಬಿಟ್ಟು ಸ್ನಾನ ಮಾಡ್ಕೊಂಡು ಆಚೆ ಹೋಗ್ತಾ ಇದ್ದಾಗ ಸದಾಶಿವ ಬ್ರಹ್ಮ ಅವ್ರಿಗೆ, ರೀ ರಮಾನಂದ್ ಜಳಕ ಮಾಡೋದಿಲ್ಲೇನ್ರಿ ಅಂದರು. ಸರ್ ಈಗ ಮಾಡೋದು ಸರ್. ವಿಷ್ಣು ಆ ಕಡೆಯಿಂದ ಗುಡ್ ಮಾರ್ನಿಂಗ್ ರಮಾನಂದ್ ಅಂದರು. ಅಂದರೆ 4:15 ಅವ್ರು ಎದ್ದುಬಿಟ್ಟಿದ್ರು. ಸಿನಿಮಾಕ್ಕೆ ತೊಡಗಿಸ್ಕೊಳ್ತಾ ಇದ್ದಂಥ ನಾಯಕ ನಟರಾಗೆ ಅಂತ. ಆ ಸಮಯದಲ್ಲಿ ನಾನು ಇಲ್ಲ ಆಗೋಯ್ತು, ಕರೆಂಟ್ ಇದ್ದು ನಮಗೆ ತಣ್ಣೀರಾದ್ರೇನು ಬಿಸಿನೀರಾದ್ರೇನು ಅಂದ್ಕೊಂಡು ಇದು ಮಾಡ್ತಾ ಇದ್ದು. ಇಲ್ಲಿ 15 ದಿನಗಳ ಜೊತೆಲಿದ್ದಾಗ ವಿಷ್ಣುವರ್ಧನ್ ಸಾಯಂಕಾಲದ ವಾಕಿಂಗ್ ಹೋಗೋರು. ತಲೆಗೆ ಒಂದು ಪೇಟ ಇದನ್ನು ಕಟ್ಕೊಳ್ಳೋರು, ಪಟ್ಟಿ ಕಟ್ಕೊಂಡು ಹೋಗೋರು. ನಾನು ಆ ಕಡೆ ಈಗೆಲ್ಲರೂ ಈಗ ನೋಡ್ತೀರಿ ಬೆನ್ನಿಗೆ ಪಟಾರ ಅಂತ ಹೊಡೆದು ಈಗ ಹೋಗೋರು. ಸರ್ ಅಂತ ಹೇಳಿದೆ, ವಾಕಿಂಗ್ ಹೋಗೋರು ಸುಮಾರು 1-2 ಕಿಲೋಮೀಟರ್ ದೂರ. ಹೋಗ್ಬೇಕಾದ್ರೆ ಬಸ್ ಎಲ್ಲರೂ ಬರ್ತಾ ಇದ್ರೆ ಹಾಗೆ ಈಗ ತಿರ್ಕೊಂಡು ಈಗ ಇದು ಮಾಡ್ಕೊಳ್ಳೋರು. ಬಸ್ ನಿಲ್ಲಿಸ್ಬಿಡ್ತಾರಲ್ಲ ಎಲ್ಲರೂ ಜನ, ಕಾರ್ ಬಂದರೆ ಹಾಗೆ ಇದು ಮಾಡ್ಕೊಳ್ಳೋರು. ಅಂದರೆ ಸ್ವತಂತ್ರ ಇರಲ್ಲ, ಜನ ನಿಲ್ಲಿಸ್ಬಿಡ್ತಾರ. ಅವರು ವಾಕಿಂಗ್ ಹೋಗ್ಬೇಕು ಅಂತ ಹೇಳ್ತಾರೆ, ವಾಕಿಂಗ್ ಹೋಗೋಕ್ಕಾಗಲ್ಲ. ಅವಾಗ ತಿರ್ಗಾ ವಾಪಸ್ ಬಂದ್ಮೇಲೆ ತರ ಏನೋ ಮಾಸ್ಕ್ ಹಾಕೊಂಡು ಅದೆಲ್ಲ ಏನು ಮುಖ ಮುಚ್ಕೊಂಡು ಇಲ್ಲ, ಮಾಸ್ಕ್ ಗೀಸ್ಕ್ ಇರಲಿಲ್ಲ, ಪರಿಶುದ್ಧವಾದ ಗಾಳಿ ಇತ್ತು. ಈಗ ಬೆಂಗಳೂರಲ್ಲಿ ಹೆಂಗೆ ಗೊತ್ತಾ, ಪರಿಶುದ್ಧವಾದ ಗಾಳಿ ಕಡಿಮೆ ಆಗೋಗಿದೆ. ಹೊರಗಡೆ ಬಂದರೆ ನೀವು ಎಲ್ಲರೂ ಸಿಕ್ಕಿದ್ರೆ ಏನು ಸರ್ ಕಾಫಿ ಕುಡಿದ್ರ ಅಂತ ಕೇಳೋಕ್ಕಾಗಲ್ಲ, ಎಷ್ಟು ಪ್ರಮಾಣದ ಹೊಗೆ ಕುಡಿದ್ರಿ ಅಂತ ಕೇಳಬೇಕು. ಹೊಗೆಯಿಂದ ದಗೆಯಿಂದ ರೋಗ ರುಜಿನಗಳು ಬಗೆ ಆ ಥರ ಅಟ್ ಪ್ರೆಸೆಂಟ್ ಈಗ ಆಗಿರೋದು. ಒಂದು ಭಾಳ ಮುಖ್ಯವಾದ ವಿಷಯ, ಕಲ್ಯಾಣ್ ಕುಮಾರ್ ಅವ್ರು ನಾಟಕ ಮಾಡ್ತಿರೋ ಕಲಾರತ್ನ ಕಲ್ಯಾಣ್ ಕುಮಾರ್ ಅವರು ಭಾಳ ದೊಡ್ಡ ಹೆಸರಿತ್ತು. ತಮಿಳ್ನಾಡಲ್ಲಿ ಅವ್ರಿಗೆ ಅತಿ ಹೆಚ್ಚಿನ ಅವಕಾಶ ಸಿಗ್ತಿತ್ತು. ಈಗ ರಜನಿಕಾಂತ್ ಅವರೆಲ್ಲ ಏನಿದ್ದಾರೆ ಆ ಲೆವೆಲ್ ಕೊಟ್ಟೋಗಿದ್ರು ಅವರು. ರಾಜ್ಕುಮಾರ್, ನೆಂಜಿಲ್ಲೂರು ಆಲಯಂ ಅಂತ ಇವಾಗಲೂ ನೀವು ಯೂಟ್ಯೂಬಲ್ಲಿ ನೋಡಿ, ಹೊಸ ಪ್ರಿಂಟ್ ಇದ್ದಂಗಿದೆ, ಅದ್ಭುತವಾದ ಅಭಿನಯ. ಅವರು ಚೊಕ್ಕಣೆಂಗಾರಿ ಅಂತ ಬಸವನಗುಡಿಲಿದ್ದರು, ನಮ್ಮನೆ ಪಕ್ಕ ಬರ್ತಿದ್ರು ಅಂತ ಅಂದಲ್ಲ. ಅವರು ತೀರಾ ಕಡು ಬಡತನಕ್ಕೆ ಬಂದುಬಿಟ್ರು. ಬಂದಾಗ ಅವ್ರು ನಾಟಕ ಮಾಡ್ತಿದ್ರು, ರಾಮು ನನ್ನ ತಮ್ಮ ಅಂತ. ನಾನು 40 ಪೈಸೆ ಕೊಟ್ಟು ಟಿಕೆಟ್ ತೊಗೊಂಡು ನಾಟಕ ನೋಡ್ತಾ ಇದ್ದೆ. ಅವ್ರಿಗೇನು ಮಾಡಿದ್ರು, ತಮಿಳ್ನಾಡಲ್ಲಿ ಆ ಸಮಯದಲ್ಲಿ ತಮಿಳ್ ಚಿತ್ರರಂಗದವರು, ಈತ ಕನ್ನಡದವರು, ಇಲ್ಲಿ ಹೆಚ್ಚಿನ ಅವಕಾಶ ಇವ್ರಿಗೆ ಸಿಕ್ಬಿಡುತ್ತೆ, ಇವ್ರನ್ನ ತೊಗೋಬೇಡಿ ಅಂತೇಳಿ ಅವರೇ ಒಂದು ಡಿಸೈಡ್ ಮಾಡಿ ಅಲ್ಲಿ ಡಿಸ್ಟ್ರಿಬ್ಯೂಟರು, ನಾಯಕ ನಟರು ಅವರೆಲ್ಲ ಹೇಳಿ ಅವ್ರಿಗೆ ಕಡಿಮೆ ಮಾಡಿದ್ಮೇಲೆ ಅವ್ರು ಇಲ್ಲಿ ಕನ್ನಡಕ್ಕೆ ಬಂದರು. ಆಮೇಲೆ ಇಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡಿದ್ರು, ಕೋಳಿ ಫಾರಮ್ ಇಟ್ಟರು, ಎಲ್ಲಾದ್ರೂ ಲಾಸ್ ಆಗೋಯ್ತು. ಒಂದು ಸನ್ನಿವೇಶ ಹೇಳಬೇಕು, ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು, ಎಲ್ಲ ಇಲ್ಲೇ ಆಗುತ್ತೆ ನೋಡಿ. ಕಲ್ಯಾಣ್ ಕುಮಾರ್, ನನಗೆ ಪುಸ್ತಕ ಓದೋ ಅಭ್ಯಾಸ ಜಾಸ್ತಿ ಇದೆ. ಇವತ್ತು ಸಾವಿರಾರು ಪುಸ್ತಕ ಓದಿದ್ದೀನಿ, ಈಗಲೂ ಓದ್ತಾ ಇದ್ದೀನಿ. ಕಲ್ಯಾಣ್ ಕುಮಾರ್ದು ಒಂದು ಸಂದರ್ಭ ಹೇಳಬೇಕು. ಭಾಳ ಪೀಕಲ್ಲಿ ಇದ್ದಂಥವ್ರು, ಏನೂ ಇಲ್ಲದೆ ಅರ್ಕಲ್ ಚಾಪೆ ಮೇಲೆ ಮಲಗೋ ಥರ ಬಂದುಬಿಡ್ತಾರೆ. ಅವ್ರು ಏನೂ ಇರಲ್ಲ. ಕಲ್ಯಾಣ್ ಕುಮಾರ್ ಅವರ ಏನೂ ಇರಲ್ಲ ಸರ್, ಹೋಟ್ಲು ಮಾರಾಕ್ಬಿಟ್ಟಿರ್ತಾರೆ, ಯಾವುದೋ ಒಂದು ಜಾಗದಲ್ಲಿ ಮಲಗಿರ್ತಾರೆ. ಅಲ್ಲಿ ಅವ್ರ ಫ್ರೆಂಡ್ ಯಾರೋ ಪರಿಚಯ ಇರ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲೊಂದು ಬನ್ನಿ ಇರುತ್ತೆ, ಬನ್ ಕೊಡಿ ಅಂತ ಹೇಳ್ತಾರೆ. ಪರಿಚಯ ಇರ್ತಾರೆ, ಇಲ್ಲ ಅದು ಹಳೇದು ತುಂಬ ರುಚಿ ಇರುತ್ತೆ ಅಂತ ಹೇಳ್ತಾರೆ. ಕಲ್ಯಾಣ್ ಕುಮಾರ್ ಅವರು ಹೊಟ್ಟೆ ಹಸಿವು ಇರುತ್ತಲ್ಲ, ಅವರ ಹೆಂಡತಿ ರೇವತಿ ಕಲ್ಯಾಣ್ ಕುಮಾರ್ ಅವರು ಭಾಳ ಒಳ್ಳೆ ಲೇಖಕಿ. ಮಲ್ಲಿಗೆ, ಕಸ್ತೂರಿ, ಮಯೂರ್ ಅದಲ್ಲೆಲ್ಲ ಕತೆ ಕವನಗಳೆಲ್ಲ ಬರೆಯೋರು, ಸುಧಾದಲ್ಲೆಲ್ಲ. ಅದನ್ನು ಕೊಡಿ ಅಂತ ಹೇಳ್ತಾರೆ. ಈಗ ಈಸ್ಕೋಬೇಕಾದ್ರೆ ಏನಾಯ್ತು, ಕೆಳಗಡೆ ಬಿದ್ದೋಗುತ್ತೆ ಬನ್ನು. ಆ ಬನ್ನು ಬಿತ್ತಾಗ ಈಗ ತೊಗೊಳಕ್ಕೋಗ್ಬೇಕು, ಒಂದು ನಾಯಿ ಬಂದು ಎತ್ಕೊಂಡು ಹೊಟ್ಟೋಗುತ್ತೆ. ನೋವಾಗುತ್ತೆ. ಅಂದರೆ ಒಬ್ಬ ಕಲಾವಿದನ ಜೀವನದಲ್ಲಿ ತಿನ್ನೋದಕ್ಕೂ ಸಿಗಲ್ವಲ್ಲ ಅಲ್ವಾ? ತಾರೆಯಾಗಿ ಮೆರೆದವರು ಇದನ್ನು ಅವರ ಹೆಂಡ್ತಿನೇ ಪುಸ್ತಕದಲ್ಲಿ ಬರೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಪರಿಸ್ಥಿತಿನೂ ಆಗೋಗುತ್ತೆ ಕಲಾವಿದರ ಜೀವನ. ನಾನು ಅದಕ್ಕೆ ಹೇಳೋದು,
ಹಿರಿಯ ಕಲಾವಿದರಿಗೆ ಅವಕಾಶವನ್ನು ಕೊಡಬೇಕು. ನಾವು ಈಗ ಅನ್ನೋಕ್ಕೆ ಹೋಗಬಾರ್ದು, ಈಗ ಅನ್ನೋ ಥರದಲ್ಲೇ ಬಾಳಬೇಕು. ಇದು ಒಂದು. ಇನ್ನು ನನಗೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಭಾಳ ಆತ್ಮೀಯರಾಗಿದ್ದರು. ಎಲ್ಲೋದ್ರು ಮಾತು ಹಾಗೆ ಬಾಚಿಗೆ ತಪ್ಕೊಂಬಿಡೋರು. ಅವರು ಹಲವಾರು ಶೂಟಿಂಗಲ್ಲಿ ಒಂದ್ಸಾರಿ ರೌಡಿ ಮೇಲೆ ಅವರು ಹೋಟ್ಲಲ್ಲಿದ್ದರು, ಹೋಟೆಲ್ ವುಡ್ಲ್ಯಾಂಡ್ಸಲ್ಲಿ. ಯಾವಾಗ ಹೋದರೂ ಸಿಗ್ತಿರಲಿಲ್ಲ. ನಾನು ಶೂಟಿಂಗ್ಸ್ಗೆ ಹೊಟ್ಟೋದೆ. ವೈಟ್ ಫೀಲ್ಡಲ್ಲಿ ಶೂಟಿಂಗ್ ನಡೀತಾ ಇತ್ತು. ಓಂ ಸಾಯಿ ಪ್ರಕಾಶ್ ಅವರು. ಏನಪ್ಪ ನಾನು ಮಾತಾಡ್ತಾ ಇದ್ದೆ, ಭಾಳ ಓಪನ್ ಆಗಿ ಮಾತಾಡ್ತಾ ಇದ್ದೆ. ಅವರು ಓಪನ್ ಆಗಿ ಮಾತಾಡೋರು. ಯಾವಾಗ ಬಂದರೂ ಸಿಗೋದಿಲ್ವಪ್ಪ, ಎಷ್ಟು ಸಾರು ಬರೋದು, ನೋಡೋಕೆ ಸಿಗಲ್ಲ. ನನ್ನ ಸ್ನೇಹಿತರು ಎಷ್ಟು ಜನ ಬರ್ತಾರೆ, ಕುಡ್ತಾರೆ, ತಿಂತಾರೆ. ಇನ್ನೂ ಒಂದು ಮಾತು ಹೇಳಬಾರ್ದು ಇಲ್ಲಿ ಚಾನಲ್ಗೆ, ಎಲ್ಲ ನನಗೆ ಇಟ್ಬಿಟ್ಟು ಹೋಯ್ತಾರೆ ಅಂಥೇಳಿ ಅಂಬರೀಷ್ ಡೈರೆಕ್ಟಾಗಿ ಹೇಳಿದ್ದು ಮಾಡಿದ್ರು. ಆ ಸಮಯದಲ್ಲಿ ಅವರು ಬಂದರು, ಏನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳಿದ್ರು. ಅದೇ ಸಿನಿಮಾ ಇದೆಲ್ಲ ಮಾಡ್ತಾಯಿದ್ದೀನಿ, ಹೀಗೆಲ್ಲ ಅವಕಾಶಗಳು ಸಿಗ್ತಾ ಇದೆ, ಅದು ಇದು ಅಂತ ಹೇಳಿದೆ. ಆಮೇಲೆ ಅವ್ರ ಜೊತೆಯಲ್ಲೂ ಮಾಡೋವಂಥ ಅವಕಾಶನೂ ಸಿಕ್ತು. ಅವ್ರಿಗೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಅಂಬರೀಷ್ಗೆ ವೈಲಿನ್ ಹೇಳ್ಕೊಡೋ ಗುರು ನಾನು ಕುಡುಕ ಕಲ್ಯಾಣೋತ್ಸವದಲ್ಲಿ. ಯೋಗ ನರಸಿಂಹ ಅವರ ಡೈರೆಕ್ಷನ್ಲಿ ಕೈಕಾಲಣಿ ನಾಟಕ ಮಾಡಿದ್ದೆ. ಆ ಸಮಯದಲ್ಲಿ ಅವ್ರ ಪಾತ್ರ ಕೊಟ್ಟಾಗ ಅಂಬರೀಷ್ ಅವ್ರ ಹತ್ರ ತುಂಬ ಸಲಿಗೆಯಿಂದ ಮಾತಾಡಿದೆ. ಆ ಸಮಯದಲ್ಲಿ ಏನಾಯಿತು, ಕನ್ನಡ ಚಿತ್ರ ಇಲ್ಲಿ ಉದಯ್ ಕುಮಾರ್ ಬಗ್ಗೆ ಮಾತಾಡಬೇಕು. ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ತ್ರಿಮೂರ್ತಿಗಳು, ಕುಮಾರತರೆಯರು ಕನ್ನಡ ಚಿತ್ರ ಪೀಕು. ಇಡೀ ಭಾರತ ದೇಶದಲ್ಲೇ ಫಸ್ಟ್ ಟಾರ್ಜಾನ್ ಪಾತ್ರ ಮಾಡಿದವರು ನಮ್ಮ ಕಲಾ ಕೇಸರಿ ಉದಯ್ ಕುಮಾರ್ ಅವರು. ಸಿನಿಮಾ ಹೆಸರು ಶಂಕೋಟೆ ಸಿಂಕಮ್ಮ ಅಂತೇಳಿ, ತಮಿಳ್ ಸಿನಿಮಾ. ಅದರಲ್ಲಿ ಹಂಗಿದ್ರು. ಕೊನೆಗಾಲದಲ್ಲಿ ಹೊಟ್ಟೆಗಿಟ್ಟೆ ಬಂತು, ಏನೋ ಆರೋಗ್ಯದಲ್ಲಿ ಏರುಪೇರು ಆಗಿ ಬಂತು. ಅವರ ಮನೆ ವಿಶ್ವೇಶ್ವರ ವಿ ಪುರಮಲ್ಲಿತ್ತು. ಅಲ್ಲಿ ಉದಯ ಕಲಾ ನಿಕೇತನ ಅಂತಿತ್ತು. 1985ರಲ್ಲಿ ಅವ್ರು ತೀರೋಗ್ತಾರೆ. ಆ ಸಮಯದಲ್ಲಿ ಅವ್ರನ್ನ ಭೇಟಿ ಮಾಡಿದ್ದೆ. ಅವ್ರ ಮಗ ಭಾಳ ಒಳ್ಳೆಯ ಕಲಾವಿದ ವಿಶ್ವವಿಜೇತು. ಆ ಸಮಯದಲ್ಲೇ ಅವ್ರನ್ನ ಭೇಟಿ ಮಾಡಿದ್ದೆ. ಗಂಡುಬೇರುಂಡ ಅಂತ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀಬೇಕಾದ್ರೆ HP ರಾಜೇಂದ್ರ ಸಿಂಗ್ ಬಾಬು ಅವ್ರನ್ನ ಅಲ್ಲೂ ಮಾತಾಡಿಸಿದ್ದೆ. ಅಂದರೆ ನಾನು ಡೈರೆಕ್ಟಾಗಿ ಮಾತಾಡ್ಸೋದಕ್ಕೆ ಹಿಂಜರಿತಿರಲಿಲ್ಲ. ಒಂದು ಸನ್ನಿವೇಶ ಆಗ್ಬಿಡ್ತೀನಿ. ಒಬ್ಬ ನನ್ನ ಬಂಡೆ ಧೈರ್ಯ ಇರ್ಬೋದು, ನೀವೇನಾರು ಅಂದ್ಕೊಳ್ಳಿ. ನಾನು ನಮ್ಮ ಜಮೀನಿಗೆ ಹೋಗಿದ್ದು, ಕಡಲೆಕಾಯಿ ಹಾಕಿದ್ದು ಜಮೀನಲ್ಲಿ. ಮೈಸೂರಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಉಯ್ಲಾಳು ಅಂತ. ಕಡಲೆಕಾಯಿ ಮತ್ತು ಹಾಕಿದ್ದು, ಕೊತ್ತಂಬರಿ ಸೊಪ್ಪು ಹಾಕಿದ್ದು, ಮೆಣಸಿಕಾಯಿ ಹಾಕಿದ್ದು, ಕಿತ್ಕೊಂಡು ಸೈಕಲಲ್ಲಿ ಈಗ ಬರ್ತಾಯಿದ್ದೆ. ಅಲ್ಲಿ ಏನಾಗಿದೆ, ವಸಂತ ಗೀತ ಅಂತ ಶೂಟಿಂಗು ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಸೈಕಲಿಂದ ಬರ್ತಾಯಿದ್ದೆ, ಫ್ರಂಟ್ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು, ಮೇನ್ ಗೇಟು. ನಾನು ಯಾವಾಗಲೂ ಶೂಟಿಂಗ್ ಹೊರಟೋಗ್ತಿದ್ದೆ. ಅಲ್ಲಿ ಗೇಟ್ ಕ್ಲೋಸ್. ಯಾರಿದ್ದಾರೆ ಇಲ್ಲಿ? ತುಂಬ ಜನ ಇದ್ದರು. ರಾಜ್ಕುಮಾರ್ ಅವ್ರದ್ದು ಶೂಟಿಂಗು. ಅಲ್ಲಿ ನಿಲ್ಲಿಸ್ತೆ. ವಿಪರೀತ ಜನ, 1000 ಜನ. ಈಗ ನೋಡ್ತಾ ಇದ್ದೆ, ಹೊನ್ನವಳ್ಳಿ ಕೃಷ್ಣ ಅವರದ್ರಲ್ಲಿ ಇದು ಮಾಡ್ತಾಯಿದ್ರು, ಸಹಾಯಕ ನಿರ್ದೇಶಕರು, ಸಹ ನಿರ್ದೇಶಕರು. ಮೈಸೂರು ರಾಮಪ್ರಸಾದ್ ಅನ್ನೋರು ನಮ್ಮ ಗೆಜೆ ರಂಗತನದಲ್ಲಿದ್ದವರು. ಬಹಳ ಅದ್ಭುತವಾದ ರೈಟಪ್ಪು ಬರೆಯೋಂಥವ್ರು. ಸರಿ, ನಾನು ರಾಜ್ಕುಮಾರ್ ಊಟ ಮಾಡೋರು ಕೈ ತೊಳಿಕೆ ಅಂತ ಬಂದರು. ಈಗ ಮಾತಾಡ್ಸ್ಬೇಕಲ್ಲ, ಏನು ಮಾಡೋದು? ಬೇಲಿ ಇತ್ತು, ಇಷ್ಟೇ ಹತ್ರ ಬೇಲಿ ಇತ್ತು. ಚಡ್ಡಿ ಪೊಲೀಸ್ ಇದ್ರು. ಆ ಕಡೆಯಿಂದ ಬಂದೆ, ಸೈಕಲ್ ನಿಂತೆ, ಬೀಗನೂ ಹಾಕಿರಲಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದೆ. ಒಂದು ಸಾರಿ ಎಷ್ಟು ಡಿಸ್ಟೆನ್ಸ್ ಇದೆ ನೋಡ್ಕೊಂಡೆ, ತಿರ್ಗಾ ಹೋದೆ. ಇನ್ನೊಂದು ಸಾರಿ ಬಂದೆ. ರಾಜ್ಕುಮಾರ್ ಕೈ ತೊಳೆದು ಈಗ ಹೋಗ್ಬೇಕು, ಜಂಪ್ ಮಾಡಿದ್ದೆ, ಓಡಾಗಿದೆ, ರಾಜ್ಕುಮಾರ್ ಅಂದ್ಬಿಟ್ಟು ಕೂಗ್ಬಿಟ್ಟೆ. ಅವ್ರಿಗೆ ತಿರುಗುತ್ತಾ, ಸಾರ್ ನಮಸ್ಕಾರ, ಪೊಲೀಸ್ ಸರ್ ತಿರ್ಸ್ಕೊಂಡ್ರು. ಹೊಡಿಬೇಡಿ ಅಂದರು. ನನಗೇನು ರಾಜ್ಕುಮಾರ್ ಮಾತಾಡಿಸ್ಬೇಕಷ್ಟೇ. ಆಮೇಲೆ ಸರ್ ಊಟ ಮಾಡಿದ್ರು. ಸರ್ ಅಲ್ಲಿಂದ ಬರ್ಬೋದಾಗಿತ್ತು, ಆದರೆ ಅಲ್ಲಿ ಬಾಗ್ಲಾಕ್ಬಿಟ್ಟಿತ್ತಲ್ಲ ಸರ್, ತುಂಬ ತೊಂದರೆ ಆಯಿತು. ನಮ್ಮ ಹೊನ್ನವಳ್ಳಿ ಕೃಷ್ಣ ನಿಮ್ಮ ಜೊತೆಯಲ್ಲೇ ಅವಾಗ ಭೇಟಿ ಮಾಡಿದ್ನಲ್ಲ ಸರ್, ನಿಮ್ಮ ಜೊತೆಯಲ್ಲೇ ಇಲ್ಲಿ ಸಿನಿಮಾದಲ್ಲಿ ಸಹ ನಿರ್ದೇಶಕ ಮೈಸೂರು ರಾಮಪ್ರಸಾದ್ ನಮ್ಮ ಟ್ರೂಪಲ್ಲೇ ಇರೋದು ಸರ್, ನಮ್ಮ ಗೆಜೆ ಟ್ರೂಪಲ್ಲೇ ಇರೋದು ಅಂತೆಲ್ಲ ಹೇಳಿದೆ. ಹೌದಾ, ಪೊಲೀಸ್ನವ್ರು ಬೋದು ಈಗಂದ್ರು ಓಟೋದ್ರು ಪೊಲೀಸ್ನವರು. ಆಮೇಲೆ ಬನ್ನಿ ಅಂತಾರೆ ರಾಜಕೀಯರು. ಸರ್ ಏನೋ ಸರ್ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಒಂದು ಖುಷಿ ಸರ್. ಎಲ್ಲಿಗೆ ಹೋಗಿದ್ದೆ? ಜಮೀನ್ಗೆ ಹೋಗಿದ್ದೆ ಸರ್. ಕಳ್ಳೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸಿಕಾಯಿ ಕಿತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸರ್ ಈಗ. ಮತ್ತೆ ಈಗೆಲ್ಲ ಆಯಿತು. ಅವರೆಲ್ಲ ಬಂದರು, ಮಾತಾಡಿದೆ. ಆಮೇಲೆ ನಾವು ಮಾಡಬೇಕು ಸರ್, ಸಿನಿಮಾ ಹೇಳಿದ್ದಾರೆ, ಯಾವ್ದಾರೊಂದು ಒಳ್ಳೆ ಪಾರ್ಟ್ ಮಾಡಬೇಕು ಸರ್, ಬರ್ತೀನಿ ಸರ್ ನಾನು ಅಂದ್ಬಿಟ್ಟು ತಿರ್ಗಾ ಆ ಕಡೆ ಹೋಗ್ಬಿಡಿ, ಮೇನ್ ಗೇಟಲ್ಲಿ ಕಳಿಸಿ ಅಂತೇಳಿ ತಿರ್ಗಿ ಹಾಗೆ ಹೊಟ್ಟೋಗ್ತಾ ಇದ್ದೆ. ಈ ಕಡೆಯಿಂದ ಹೋಗಿ ಅಂತ ಕಳಿಸೋರು. ಇದು ಒಂದು. ಅಂದರೆ ನಾವು ಕದಿಯೋದಕ್ಕೆ, ಮೋಸ ಮಾಡೋದಕ್ಕೆ ಹೆದರ್ಕೋಬೇಕು, ಬೇರೆದಕ್ಕೆ ಧೈರ್ಯವಾಗಿ ಮುನ್ನುಗ್ಬೋದು. ಯಾರೋ ಒಬ್ಬರು ಕಾಪಾಡ್ತಾರೆ. ರಾಜ್ಕುಮಾರನ್ನು ಕಾಪಾಡಿದ್ರಿಂದ ಊಟ ಮಾಡಿ ಅಂತ ಹೇಳಿದ್ರು, ಊಟ ಮಾಡಲಿಲ್ಲ, ಮನೇಲಿ ಹೋಗಿ ಊಟ ಮಾಡೋಣ ಅಂತ. ಇದು ಒಂದು. ಇದಾಗೋದ್ಮೇಲೆ ಕಲಾಕೇಸರಿ ಉದಯ್ ಕುಮಾರ್ ಅವರ ಫ್ಯಾಮಿಲಿ ತುಂಬ ಕಷ್ಟದಲ್ಲಿತ್ತು. ನಾನಲ್ಲಿ ಪಾಠ ಹೇಳ್ಕೊಡ್ತಿದ್ದೆ. ಉದಯ್ ಕುಮಾರ್ ಅವ್ರ ಮಗ
ಉದಯ್ ಕುಮಾರ್ ತೀರೋಗಿದ್ರು. ಆ ಸಮಯದಲ್ಲಿ ಪಾಠ ಹೇಳ್ಕೊಡ್ಬೇಕಾದ್ರೆ ನಾನು ಆವಾಗ ಇವರು ರೇಣುಕಾಬಾಲಿ ಉದಯ್ ಕುಮಾರ್ ಅಂತೇಳಿ ಅವ್ರ ಮಗಳು ಅಂಬರೀಷ ಮನೆಗೆ ಹೋಗೋಣ ನಡೀರಿದ್ರು. ಅಯ್ಯೋ ಬನ್ನಿ ನಾನು ಬರ್ತೀನಿ, ನಾನು ಚೆನ್ನಾಗೇ ಮಾತಾಡ್ತೀನಿ ನಾನು ಅಂಥೇಳಿ ಅಂಬರೀಷು ಮನೆ ಮಾಡಿದ್ರು ಅವಾಗ ಇಲ್ಲಿ ಜೆ ಪಿ ನಗರದಲ್ಲಿ 19ನೇ ಕ್ಲಾಸ್ ಏನೋ. ಆವಾಗ ಹೋದೆ. ಏನಪ್ಪ ಏನು ಬಂದ್ಬಿಟ್ಟೆ ಅಂದ್ಕೊಂಡು ಅವ್ರಿಗೆ ನನ್ನೇ ಮಾತಾಡ್ಸೋರು. ಯಾಕೆಂದ್ರೆ ನಾವು ಬೆಳಗ್ಗೆ ಎದ್ರೆ ನಮ್ಮ ಅಂಗಡಿಗೆ ಬರೋರು ಮೇಲ್ಗಡೆ ಸಿದ್ದೇಗೌಡ ಮೇಯಿಸ್ಕೋಗಾರಲ್ಲ. ಸ್ಕೂಟ್ರಲ್ಲಿ ನಾಗರಾವ್ ರಿಲೀಸ್ ಆದಾಗ ದಿನಕ್ಕೆ ಒಂದು 4-5 ಸಾರಿ ನಾಗರಾವ್ ಈಗ ಶೂಟಿಂಗ್ ನೋಡ್ಕೊಂಡು ಈಗ ಟ್ರಕ್ ಅಂತ ಬರೋರು. ಹೆಂಗಿದೆ ರಸ್ತೆ ಏನಿದೆ ಬಂದು ಇಲ್ಲಿ ಸಿದ್ದೇಗೌಡರಿಗೆ ಎಲ್ಲ ಹೇಳೋರು. ನಮ್ಮ ಅಂಗಡಿಲಿ ಕೂತ್ಕೊಂಡು ಮಾತಾಡೋರು. ಸಾಕು ಹೌಸ್ಫುಲ್ಲಲ್ಲಿ ಹೋಯ್ತಾ ಇದೆ ಸಿನಿಮಾ ಅಂತ ಅವ್ರು ಜಲೀಲಿನ ಪಾತ್ರ ಮಾತಾಡ್ಕೊಳ್ಳೋರು. ಇದು ದಿನನಿತ್ಯ ನಾವು ನೋಡ್ತಾ ಇದ್ವಲ್ಲ, ಮಾತಾಡ್ಸೋರು. ಆಮೇಲೆ ಏನು ಬಂದಿದ್ದು ಅಂದರು, ಏನಿಲ್ಲ ಉದಯ್ ಕುಮಾರ್ ನಿಮ್ಗೆ ಗೊತ್ತು, ಭಾಳ ದೊಡ್ಡ ಕಲಾವಿದರು, ಕಷ್ಟದಲ್ಲಿದೆ, ಒಂದು ಬೆನಿಫಿಟ್ ಶೋ ಹಾಕೋಣ ಅಂತ ಮಂಡ್ಯದಲ್ಲಿ, ಹಾಕೊಳ್ಳಿ ಬಂದು ಹೇಳಿ ರಮಾನಂದ್ ಬಂದು ಹೇಳೋದ್ರು. ಹೋಗ್ಬಿಟ್ಟು ಒಂದು ಈ ಥರ ಥಿಯೇಟ್ರ್ ಬುಕ್ ಆಗಿದೆ, ಅಲ್ಲಿಗೆ ಟಿಕೆಟ್ ಎಲ್ಲ ಪ್ರಿಂಟ್ ಮಾಡಿಸ್ತೀನಿ ಅಂತ ಹೇಳಿದೆ. ಆಮೇಲೆ ತಿರ್ಗಾ ಮಾರನೇ ದಿನದಾಗ ಥಿಯೇಟ್ರ್ ಕೊಡಲ್ಲ ಅಂದ್ಬಿಟ್ರು. ಓಕೆ, ಅಂಬರೀಷ್ ಮನೆಗೆ ಹೋದೆ. ಏನು ಬಂದಿದ್ದು ಅಂದರು, ಇದ್ರು ಅಂಬರೀಷು. ಅಲ್ಲೋ ಅವ್ರು ಕೊಡಲ್ಲ, ನಾ ಯಾರಿಗೂ ಡೇಟ್ ಕೊಡಲ್ಲ, ಇವನ್ಗೇನಲ್ಲ ಅಂತ ಹೇಳ್ದ. ಇಲ್ಲ ಇನ್ನೊಂದು ಪ್ಲೀಸ್ ಅಲ್ಲೇ ಇನ್ನೂ ಎಲ್ಲ ನೋಡ್ತೀನಿ, ಯಾರಿಗಾರು ಹೇಳಿ ಶಿವರಾಮ ಅನ್ನೋರು ಇದ್ದಾರೆ ಅಭಿಮಾನಿ ಸಂಘದ ಅಧ್ಯಕ್ಷರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊ. ಒಂದು ಲ್ಯಾಂಡ್ಲೈನ್ ನಂಬರ್ ಕೊಟ್ಟರು. ಹೋದೆ. 2ನೇದು ಎಲ್ಲೋ ಬುಕ್ ಆಯಿತು, ಅದು ಕ್ಯಾನ್ಸಲ್ ಆಗೋಯ್ತು. ಬಂದು ಅಂಬರೀಷ್ ಹತ್ರ ಹೇಳಿದೆ, ಹೋಗಪ್ಪ ಹೋಗೋ, ಯಾವ ಕಾರ್ಯಕ್ರಮನೂ ಕೊಡೋಕ್ಕಲ್ಲ ಹೋಗೋ ಅಂದರು. ಹಂಗಲ್ಲ, ಈ ಸಾರಿ ಹೋಗಿ ಪಕ್ಕಾ ಮಾಡ್ಕೊಂಬರ್ತೀನಿ ಅಂತ ಹೇಳಿದೆ. ನಾನು ರೇಣುಕಾಬಾಲಿ ಅವರೆಲ್ಲ ಹೋಗಿ ಅಲ್ಲಿ ಪಾಂಡುರಂಗ ಸಮುದಾಯ ಭವನ ಅಂತ ಇದೆ, ಗುರುಶ್ರೀ ಟಾಕೀಸ್ ಹಿಂಭಾಗ, ಜಗದೀಶ್ ಅಂತ ಓನರು, ಅವ್ರನ್ನ ಹೋಗಿ ಕೇಳಿದೆ, ಫ್ರೀನೇ ಕೊಡ್ತೀನಿ ಬಾ ಅಂದರು. ಓಕೆ, ಅಂಬರೀಷ್ಗೆ ಹೋಗಿ ಹೇಳಿದೆ, ಈ ಸಾರಿ ಆಗೋದ್ರೆ ಇನ್ನು ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ, ನಾನು ಡೇಟ್ ಕೊಡಲ್ಲ, ಯಾವ ನನ್ನ ಮಗನ ಕೊಡಲ್ಲ, ಇವ್ನಿಗೆ ಬರ್ತಾನೆ ನನ್ನ ಮಗ, ಇವನು 8 ಸಾರಿ ಬರೋದು, ನಮಗೆ ಬೇರೆ ಕೆಲಸ ಇರಲ್ವ, ನಿನ್ನ ಕೆಲಸ ಮಾಡ್ತಾ ಇರಲ್ಲ, ಇದು ಮಾಡ್ಕೊಬೇಡಪ್ಪ ಅಣ್ಣ, ಯಾಕೆ ಬೇಜಾರಾಯ್ತೀಯ, ಸರಿ ಯಾವತ್ತು ಪಾಂಪ್ಲೆಟ್ ಗಿಪ್ಲೆಟ್ ಎಲ್ಲ ಪಾಂಪ್ಲೆಟ್ ಇಲ್ಲ ನನ್ನ ಹತ್ರ, ಇರ್ಬೋದನ್ನೋ ಗೊತ್ತಿಲ್ಲ. ಆವಾಗ ಎಲ್ಲ ಬುಕ್ ಆಯಿತು. ಟಿಕೆಟ್ ಮಾಡೋದಕ್ಕೆ ಅಂಬರೀಷ್ ಫೋನ್ ಮಾಡಿ ಲ್ಯಾಂಡ್ಲೈನು ನಮ್ಮ ಎದುರುಗಡೆಯಲ್ಲಿ ಅವ್ರ ಮನೆಯಲ್ಲೇ ಕೂತ್ಕೊಂಡು ಕಾಫಿ ಗಿಫಿ ಎಲ್ಲ ಕುಡಿದೆ. ನಾನು ಒಂದು 8-10 ಸಾವಿರ ಅವ್ರ ಮನೆಗೆ ಹೋಗೋದು ಬರೋದು ಎಲ್ಲ ಮಾಡ್ತಿದ್ದೆ. DC ಗೆ ಹೇಳೋರು, ಕೆ ಶಿವರಾಮು ಅವರು ಅಲ್ಲೇ ಇದ್ರು. ಅವಾಗ ಅವ್ರಿಗೂ ಒಂದು ಲ್ಯಾಂಡ್ಲೈನಲ್ಲಿ ಫೋನ್ ಮಾಡಿದರು. ಅಂಬರೀಷ್ ಅಭಿಮಾನಿ ಸಂಘ ಕೇಳಿದ್ರು. ಅಂಬರೀಷ್ ಬರ್ತಾ ಅಂಬರೀಷ್ ಮ್ಯೂಸಿಕಲ್ ನೈಟ್ ಅಂತೇಳಿ ಎಲ್ಲ ಪ್ರಚಾರವನ್ನು ನಾನು ನೋಡ್ಕೊಂಡಿದ್ದೆ. ನನ್ನ ಜೊತೆಯಲ್ಲಿ ಮಂಡ್ಯದ ಕೆಲವರು ದೊಡ್ಡ ದೊಡ್ಡ ಗಣ್ಯರು ಅಂಬರೀಷ್ ಸಹಪಾಠಿಗಳೆಲ್ಲ ಸಪೋರ್ಟ್ ಕೊಟ್ಟರು. ಅಂಬರೀಷ್ ಅವ್ರು ಬರ್ತಾ ಅವರೊಬ್ಬರು ಬರಲಿಲ್ಲ. ಅಂಬರೀಷ್ ಮ್ಯೂಸಿಕಲ್ ನೈಟ್ ನಂದು ನಾಟಕ, ನಮ್ಮ ಗೆಜ್ಜೆ ಹೆಜ್ಜೆ ರಂಗ ತಂಡದ ನಾಟಕ. ಅಂಬರೀಷ್ ಬರ್ತಾ ದೊಡ್ಡಣ್ಣ, ಉಮಾಶ್ರೀ, ಪ್ರಣಯ ರಾಜ ಶ್ರೀನಾಥ್, MS ಕಾರಂತು, ಮದನ್ ಮಲ್ಲು ಆರ್ಕೆಸ್ಟ್ರಾನೂ ಇತ್ತು. ಅವರು ಹಾಡು ಹೇಳಿದ್ರು. ನಮ್ಮ ಕೆ ಶಿವರಾಮ 1-2 ಹಾಡು ಹೇಳಿದ್ರು. ಅವರು ಚೆಲ್ವಯ್ಯ ಚೆಲ್ವೋ ತಾನಿತ್ತು ನಾನು ಹೇಳೋರು. ಇವು ದೊಡ್ಡಣ್ಣ ಅಶ್ವತ್ಥಾಮಂದು ಏಕಪಾತ್ರ ಅಭಿನಯ. ಉಮಾಶ್ರೀ ಅವರು ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಇನ್ನೇನು ಆ ಹಾಡು ಸಖತ್ತು ಮಜಾ, ಜನ ಖುಷಿಯಾದರು. ಆಮೇಲೆ ಯಾರೋ ಅಂಬರೀಷ್ಗೆ ಹಾಡು ಹೇಳು ಅಂತ ಹೇಳಿದ್ರು. ಕೂತ್ಕೊಳ್ಳಲ್ಲ, ರಮಾನಂದ್ ಬಂದವನೇ, ಅವ್ನು ಒಳ್ಳೆ ಕಾಮಿಡಿ ಮಾಡ್ತಾನೆ ನೋಡ್ರ ಅಂತೇಳಿ ಕೂತ್ಕೊಳ್ರ ಅಂತೇಳಿ ಆಮೇಲೆ ನಾವು ನಾಟಕ ಮಾಡಿದ್ವು. ಆಮೇಲೆ ದುಡ್ಡೆಲ್ಲ ಇದಾಯಿತು. ಬಂದರು, ಒಂದು ಚೀಲದಲ್ಲಿ ಲಕ್ಷಾಂತರ ರೂಪಾಯಿ ಇದ್ದಿತ್ತು. ಅದನ್ನು ತೊಗೊಂಬಂದು ಉದಯ್ ಕುಮಾರ್ ಅವ್ರ ಮಿಸ್ಸಸ್ಗೆ ಕೊಟ್ಟರು. ನಾನು ಅವರಿಂದ ಏನು ಯಾವ ಥರದ್ದು ನಿರೀಕ್ಷೆ ಮಾಡಿರಲಿಲ್ಲ, ಮಾಡಲೂ ಇಲ್ಲ. ನಮಗೇನು ನಾವು ಹಾಕಿದ್ದ ಶ್ರಮ ಸಾರ್ಥಕ ಆಯಿತು. ಯಾಕೆಂದರೆ ಒಂದು ಕಾಲದಲ್ಲಿ ಭಾಳ ದೊಡ್ಡ ಆರ್ಟಿಸ್ಟ್ ಅವರು, ಹೇಳಿದ್ನಲ್ಲ ದಕ್ಷಿಣ ಭಾರತದಲ್ಲೇ ಇದು. ಒಂದು ಕನ್ನಡದವ್ರು ತುಂಬ ಕೆಲಸ ಮಾಡ್ಯಾರೆ, ಜನಕ್ಕೆ ಗೊತ್ತಿಲ್ಲ. ಡಬ್ಬಿಂಗೇ ಇರ್ತಿರ್ಲಿಲ್ಲ. ಇವತ್ತು ಡಬ್ಬಿಂಗನ್ನು ಶುರು ಮಾಡಿದವ್ರೆ ನಮ್ಮ ಆರ್ ನಾಗೇಂದ್ರ ರಾಯರು. ಆಮೇಲೆ ಈಗ ಎಲ್ಲ ಪ್ಯಾನ್ ಇಂಡಿಯಾ ಅಂತಾರಲ್ವ, ಪ್ಯಾನ್ ಇಂಡಿಯಾ ಈಗ ಮಾಡ್ತಾ ಇರೋದು. ಈಗ KGF ಇರ್ಬೋದು, ಕಾಂತಾರ ಇರ್ಬೋದು, ಇನ್ನೊಂದು ಬಂದು ಹೋಗ್ತಾ ಇದೆ. ಆದರೆ ಈಗ ಮಾಡೋ ನಟರ ಪಾತ್ರ ಎಲ್ಲ ನಟರು ಮಾಡ್ತಾರೆ, ಒಂದಲ್ಲ ಒಂದು ಕಡೆ ಮಾಡ್ತಾರೆ. ಅದು ರಾಜ್ಕುಮಾರ್ ಮಾಡಿರೋ ಅಂಥ ಪಾತ್ರ ಯಾವ ನಟರು ಮಾಡೋಕ್ಕಾಗಲ್ಲ. ಅದಕ್ಕೆ ಎಕ್ಸ್ಟ್ರಾ ಹೃದಯನೇ ಬೇಕು. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಮಹಿಷಾಸುರ ಮರ್ದಿನಿ ಅಂತ ಒಂದು ಸಿನಿಮಾ ಬರುತ್ತೆ. ಅದು 9 ಭಾಷೆಗೆ ಡಬ್ ಆಗುತ್ತೆ. ಬೆಂಗಾಲಿಗೆ, ಮರಾಠಿಗೆ, ತಮಿಳಿಗೆ, ತೆಲುಗಿಗೆ, ಎಲ್ಲ ಭಾಷೆಗೂ ಆಗುತ್ತೆ. ಎಲ್ಲ ಭಾಷೆಯಲ್ಲಿ 25 ವಾರ ಹೋಗುತ್ತೆ. ಅದನ್ನು ಆಂಧ್ರದಲ್ಲಿ NT ರಾಮರಾವ್ ಮತ್ತು ಅಕ್ಕಿ ನಾಗೇಶ್ವರರಾವ್ ಈಗ ನೋಡ್ತಾರೆ. ನಾನಾ ಪಾತ್ರ ಮಾಡೋಕ್ಕಾಗಲ್ಲ ಅಂತ ಯಾರು ಮಾಡಲ್ಲ. ಆ ರಾಕ್ಷಸನ ಪಾತ್ರ, ಆ ಅಭಿನಯ ಯಾರೂ ಮಾಡೋದೇ ಇಲ್ಲ.
ಎಲ್ಲ ಡಬ್ಬಿಂಗ್ ಆಯಿತು, ಪ್ಯಾನ್ ಇಂಡಿಯಾ ಥರ ಎಲ್ಲ ಕಡೆ 20-25 ವಾರ ಹೊತ್ತು. ಅದು ಸಿನಿಮಾ ನಟರಿಗೆ, ಅದು ಮುತ್ತು ರಾಜ್ ಅವ್ರಿಗೆ, ರಾಜ್ಕುಮಾರ್ ಆಗಿ ಪರಿವರ್ತಿಸಿದಂಥ ಡೈರೆಕ್ಟ್ರಿಗೆ, ಅವ್ರಿಗೆ ರಾಜ್ಕುಮಾರ್ಗೆ ಇದ್ದಂಥ ತಾಕತ್ತು 25 ವಾರ ಎಲ್ಲ ಕಡೆನೂ ಓಡ್ತು. ಆದರೆ ಅಂಥವ್ರಿಗೆ ನಿಜವಾಗ್ಲೂ ಕೊಡಬೇಕಾಗಿದ್ದು ಭಾರತ ರತ್ನ ಪ್ರಶಸ್ತಿ. ಈಗ ನಮ್ಮ ಸಾರಾ ಗೋವಿಂದವರು ಹೇಳಿದ್ದಾರೆ ಮೊನ್ನೆ ಒಂದು ಮೀಟಿಂಗಲ್ಲಿ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕುವೆಂಪುರವ್ರಿಗೆ ಶಿಫಾರಸು ಮಾಡಿದೆ 2 ದಶಕಗಳಿಂದ ಭಾರತ ರತ್ನ ಕೊಡೋ, ರಾಜ್ಕುಮಾರ್ಗೂ ಕೊಡಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಏನೂ ಓದಿಲ್ಲದೆ ಇರೋಂಥ ಒಬ್ಬ 3ನೇ ಕ್ಲಾಸ್ ವಿದ್ಯಾರ್ಥಿ ದೊಡ್ಡ ಮಟ್ಟದ ನಟರಾಗಿ ಭಾಷೆ ಮೇಲೆ ಪ್ರಭುತ್ವ ಸಾಧಿಸಿ ಅನೇಕ 100 ಕಾದಂಬರಿಗಳನ್ನ ಓದಿ. ನೋಡಿ, ಭೂಪತಿ ರಂಗದಲ್ಲಿ ಒಂದು ಸೀನ್ ಇದೆ, ಬಾಯಿಗೆ ಮೊಟ್ಟೆ ಹಾಕೋತಾನೆ ರಾಜ್ಕುಮಾರು, 2ನೇ ಚಾಪ್ಟರಲ್ಲಿ ಕೋಳಿ ಮರಿ ಬರುತ್ತೆ. ಯಾರು ಮಾಡ್ತಾರ ಆ್ಯಕ್ಟು? ನೀವಾಗಲಿ ನಾನಾಗಲಿ ಮಾಡೋಕ್ಕಾಯ್ತಾ? ಮೊಟ್ಟೆ ಇಟ್ಕೊಂಡು ತಿರ್ಗಾ ಕೋಳಿ ಮರಿ ಆಚೆ ಬರೋದು ಸೀನ್ ಬೇಕಲ್ಲ, ಅದು ಒಂದು. ಆಮೇಲೆ ಏನೂ ಗೊತ್ತಿಲ್ಲದೆ ಇರೋರು ನಾ ಕೆಲವು ನಿಮಿಷಗಳ ಕಾಲ ಇಂಗ್ಲೀಷ್ ಡೈಲಾಗ್ 2 ಕನಸಲ್ಲಿ ಇಂಗ್ಲೀಷ್ ಹಾಡು ಹೇಳಿರೋದು. ಆಮೇಲೆ ಒಬ್ಬ ನಾಯಕ ನಟರಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿರೋ ಏಕೈಕ ನಟ ಭಾರತದಲ್ಲಿ ಅವರೊಬ್ಬರೇ. ಗಾಯನಕ್ಕೆ ಬೇರೆ ಯಾರೂ ಬಂದಿಲ್ಲ ನಟರಾಗಿ.